ಹಿರಿಯ ಪತ್ರಕರ್ತರಾದ ಬಿ ಕೆ ಪ್ರಸನ್ನ ಸಾರಥ್ಯದ ವಿ ಕೆ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಲ್ಲೇ ಬೆಂಗಳೂರಿನ ಗಾಯತ್ರಿ ಭವನ ಅಲ್ಲಿರುವ ಅಖಿಲ ಭಾರತ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದ ಶ್ರೀ ಎಸ್ ರಘುನಾಥ್ ಅವರ ಸಂದರ್ಶನ ಮಾಡ್ತಾಯಿದ್ದೀವಿ. ನಿಮಗೆಲ್ಲರಿಗೂ ಸ್ವಾಗತ. ಈ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅರ್ಧ ಶತಮಾನ ಪೂರೈಸಿದ್ದು ಮುಂದುವರಿಯುತ್ತಿದೆ. ಈಗ ಈ ಸಂದರ್ಭದಲ್ಲಿ ಹೊಸದಾಗಿ ಅಂದರೆ ಕಳೆದ 1 ವರ್ಷದ ಹಿಂದೆ ಅಧ್ಯಕ್ಷರಾಗಿ ಚುನಾಯಿತರಾದ ಶ್ರೀ ಎಸ್ ರಘುನಾಥ್ ಅನೇಕ ಯೋಜನೆಗಳನ್ನು ಗುರಿಗಳನ್ನು ಹೊಂದಿದ್ದಾರೆ. ಸೊ ಅದರ ಬಗ್ಗೆ ನಾವು ಮಾತಾಡೋಣ. ಬನ್ನಿ, ರಘುನಾಥ್ ಅವರ ಸಂದರ್ಶನಕ್ಕೆ ನಿಮಗೆಲ್ಲ ಸ್ವಾಗತ. ಸರ್ ನಮಸ್ತೆ. ನಮಸ್ಕಾರ. ಅವ್ರಿಗೆ ನಮಸ್ಕಾರ. ವಿ ಕೆ ನ್ಯೂಸ್ ಚಾನಲ್ ಅವ್ರಿಗೆ ಎಲ್ರಿಗೂ ನಮಸ್ಕಾರಗಳು. ಹಾಗೆ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸದಸ್ಯರಿಗೆ ಎಲ್ಲರಿಗೂ ನಮಸ್ಕಾರ. ಸರ್, ಕಳೆದ ಈ 1 ವರ್ಷದಲ್ಲಿ ನಿಮ್ಮ ಒಂದು ಗುರಿ, ಒಂದು ಧ್ಯೇಯೋದ್ದೇಶಗಳು ಏನಿದ್ವು ಅದೆಲ್ಲ ಪೂರೈಕೆ ಆಗ್ತಾ ಇದೆಯಾ? ಸೊ ನಿಮ್ಮ ಮನದ ಆಸೆಗಳೇನು, ಅದರ ಬಗ್ಗೆ ಹೇಳ್ತೀರಾ? ನೋಡಿ, ಇವತ್ತು ನೀವು ಒಂದು ಸಂದರ್ಶನ ಮಾಡಬೇಕು ಅಂತ ಹೇಳಿ ಟೈಮ್ ಫಿಕ್ಸ್ ಮಾಡಿ ಬಂದಿದ್ದೀರಾ. ಇವತ್ತಿನ ದಿನ 13 ಮಾರ್ಚು. 13 ಮಾರ್ಚು ಅಂದರೆ ಕರೆಕ್ಟಾಗಿ 11 ತಿಂಗಳಾಗಿದೆ. ಚುನಾವಣೆ 13/4/2025 ನಡೆದಿತ್ತು. ಇವತ್ತಿಗೆ ಸಂಪೂರ್ಣವಾಗಿ 11 ತಿಂಗಳು ಮುಗಿದಿದೆ. ಸೊ ಹಾಗಾಗಿ ನೀವು 11 ತಿಂಗಳ ನಂತರದಲ್ಲಿ ಇವತ್ತು ಸಂದರ್ಶನ ಮಾಡಬೇಕು ಅಂತ ಬಂದಿದ್ದೀರ. ಈ 11 ತಿಂಗಳ ಈ ಒಂದು ಜವಾಬ್ದಾರಿಯಲ್ಲಿ ನಾವು ಈ ಜವಾಬ್ದಾರಿಗೆ ಬರಬೇಕಾದ್ರೆ ಇದಕ್ಕೆ ಅನೇಕರು ಕೆಲಸ ಮಾಡಿದ್ದಾರೆ. ಅದರಲ್ಲೂ ಕೂಡ ನಮ್ಮ ಜೊತೆಯಲ್ಲಿ ಇದ್ದಂಥವರು ಮೊದಲಿನಿಂದಲೂ ಕೂಡ 21ನೇ ಇಸ್ವಿಯಲ್ಲಿ ನಡೆದಂಥ ಚುನಾವಣೆಯಲ್ಲಿ ಯಾರೆಲ್ಲ ನಮ್ಮ ಜೊತೆಯಲ್ಲಿದ್ದರು ಅವರೆಲ್ಲರೂ ಕೂಡ ಮತ್ತೆ ನೀವು ಅಧ್ಯಕ್ಷರಾಗಿ ಆಯ್ಕೆ ಆಗಬೇಕು ಅಂಥೇಳಿ ಬಹಳಷ್ಟು ಶ್ರಮಪಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಲಕ್ಷ್ಮೀಕಾಂತ್ ಅವರ ತಂಡದವರು ಕೂಡ ನಮ್ಮ ಜೊತೆಯಲ್ಲಿ ಸೇರಿದ್ದಾರೆ ಈ 11 ತಿಂಗಳ ಹಿಂದೆ ನಡೆದಂಥ ಚುನಾವಣೆಯಲ್ಲಿ. ಹಾಗೆಯೇ BNV ಸುಬ್ರಹ್ಮಣ್ಯ ಅವರ ತಂಡದವರು ಕೂಡ ಅನೇಕರು ನಮಗೆ ಸಹಕಾರವನ್ನು ಕೊಟ್ಟು ಈ ಎಲ್ಲರ ಸಹಕಾರದಿಂದ ನಾವು ಈ 11 ತಿಂಗಳ ಹಿಂದೆ 13/4/2025 ನಡೆದಂಥ ಚುನಾವಣೆಯಲ್ಲಿ ನಾನು ಎಲ್ಲರಿಂದ ಆಯ್ಕೆಯಾಗಿ ಬರುವಂಥ ಕೆಲಸ ಆಗಿದೆ. ಸೊ ಹಾಗಾಗಿ ಈ 11 ತಿಂಗಳ ಹಿಂದೆ ನನ್ನನ್ನು ಯಾರೆಲ್ಲ ಶ್ರಮ ವಹಿಸಿ ಶ್ರಮ ಹಾಕಿ ಕಷ್ಟಪಟ್ಟು ಗೆಲ್ಲಿಸಿದ್ದಾರೆ ಅವ್ರಿಗೆಲ್ರಿಗೂ ಕೂಡ ಮತ್ತೊಮ್ಮೆ ಈ ಸುಸಂದರ್ಭದಲ್ಲಿ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಮೊದಲನೇದಾಗಿ ಇಷ್ಟಪಡ್ತೇನೆ. ತಾವು ಹೇಳಿದಾಗೆ ಈ ಚುನಾವಣೆ ನಂತರದಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಏನು ಒಂದು ಪ್ರಣಾಳಿಕೆಯನ್ನು ಕೊಟ್ಟಿದ್ವಿ ಅದನ್ನು ಇಟ್ಕೊಂಡು ಕೆಲಸ ಮಾಡಬೇಕು ಅಂತ ಒಂದಷ್ಟು ಪ್ರಾರಂಭ ಮಾಡಿದ್ದೀವಿ. ಸೊ ಚುನಾವಣೆಯ ಪ್ರಣಾಳಿಕೆ ಬಹಳ ದೊಡ್ಡದಿದೆ. ಆದರೆ ಈ 11 ತಿಂಗಳಲ್ಲಿ ಆಲ್ಮೋಸ್ಟ್ 45 ಡೇಸ್ ನಾನು ಕೆಲಸ ಮಾಡೋಕ್ಕಾಗಿರಲಿಲ್ಲ. ಯಾಕೆಂದರೆ ನಮ್ಮ ಮನೆಯಲ್ಲಿ ನಮ್ಮ ಮಗನ ಮದುವೆ ಇತ್ತು. ಹಾಗಾಗಿ ಚುನಾವಣೆ ಗೆದ್ದ ನಂತರದ 2ನೇ ದಿನದಿಂದನೇ ನಾನು ಆಲ್ಮೋಸ್ಟ್ 45 ಡೇಸ್ ಮನೆ ಕಾರ್ಯಕ್ರಮದಲ್ಲೇ ಬಹಳಷ್ಟು ತೊಡಗಿಸ್ಕೊಂಡಿದ್ದೆ. ಈ 11 ತಿಂಗಳಲ್ಲಿ ಒಂದು 9.5 ತಿಂಗಳಷ್ಟು ನಾವು ಸಂಪೂರ್ಣವಾಗಿ ಕೆಲಸ ಮಾಡುವಂಥದ್ದಾಗಿದೆ. ಹಾಗಾಗಿ ಈ ಲಾಸ್ಟ್ 9.5 ತಿಂಗಳಲ್ಲಿ ಏನೇನಾಗಿದೆ ಅನ್ನೋದನ್ನು ನಿಮಗೆ ಒಂದಷ್ಟು ಪರಿಚಯ ಮಾಡಿಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಒಂದು ಈ ಅಧ್ಯಕ್ಷ ಸ್ಥಾನ ಅಂತಂದ್ಬಿಟ್ಟು ನೀವೇನು ಕಳೆದ 11 ತಿಂಗಳ ಹಿಂದೆ ನೀವು ಚುನಾಯಿತರಾದ್ರಿ, ಅದು ವ್ಯಕ್ತಿಯಲ್ಲ ಶಕ್ತಿ ಅನ್ನೋದು ನಿಮ್ಮ ಒಂದು ದೃಢವಾದ ನಂಬಿಕೆ ಮತ್ತು ನೀವು ಆವಾಗವಾಗ ಹೇಳ್ತಾ ಇರ್ತೀರಿ. ಇಲ್ಲಿ ವ್ಯಕ್ತಿ ಅಧ್ಯಕ್ಷರಾಗಿ ರಘುನಾಥ್ ಅನ್ನೋದಕ್ಕಿಂತ ಹೆಚ್ಚಾಗಿ ಶಕ್ತಿ ಅಂದರೆ ಸಂಸ್ಥೆ ಒಂದು ಶಕ್ತಿಯುತವಾಗಿ ಬೆಳೀಬೇಕು ಅನ್ನೋದು ನಿಮ್ಮ ಒಂದು ಮನೋಭಿಲಾಷೆ. ನೀವು ಅದರತ್ತ ದಾಪುಗಾಲು ಹಾಕಿದ್ದೀರಿ. ಸೊ ಏನೆಲ್ಲ ನೀವು ಕಾರ್ಯಯೋಜನೆಗಳು ಮಾಡ್ಕೊಂಡಿದ್ದೀರಿ ಅದರ ಬಗ್ಗೆ ಒಂಚೂರು ವಿವರವಾದ ಹೇಳ್ತೀರಾ ಸರ್? ಎಸ್, ಅದ್ರ ಜೊತೆಯಲ್ಲಿ ನೀವು ಒಂದು ಏನು ವ್ಯಕ್ತಿ ಇಂಪಾರ್ಟೆಂಟ್ ಅಲ್ಲ, ಶಕ್ತಿ ಭಾಳ ಇಂಪಾರ್ಟೆಂಟು ಅನ್ನೋದು, ಅಂದರೆ ಸಂಘಟನೆ ಇಂಪಾರ್ಟೆಂಟ್. ಸೊ ಈ ದೃಷ್ಟಿಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ
ಮೊನ್ನೆ ಚುನಾವಣೆಯಲ್ಲಿ ಒಂದು ಶಕ್ತಿ ತುಂಬಿದೆ ಈ ಚುನಾವಣೆಗೆ. ಅದೇನು ಅಂತ ಹೇಳಿದ್ರೆ, ನಮಗೆ ಯಾರೆಲ್ಲ ಕೆಲಸ ಮಾಡಿದ್ದಾರೆ ನಮ್ಮ ಜೊತೆಯಲ್ಲಿ ಅನ್ನೋದು ಒಂದಾದರೆ, ಜಿಲ್ಲಾ ಪ್ರತಿನಿಧಿಗಳ ಚುನಾವಣೆ ಕೂಡ ನಡೆದಿದೆ ಈ ಬಾರಿ ಚುನಾವಣೆಯಲ್ಲಿ. ಮೊದಲನೇ ಬಾರಿಗೆ ಆಗಿದೆ. ಸುಮಾರು 39 ಜಿಲ್ಲಾ ಪ್ರತಿನಿಧಿಗಳು ಈ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದಾರೆ. ಕೆಲವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ, ಕೆಲವರು ವಿರೋಧದ ನಡುವೆಯೂ ಆಯ್ಕೆಯಾಗಿದ್ದಾರೆ. ಹಾಗಾಗಿ ಒಟ್ಟು 39 ಜಿಲ್ಲಾ ಪ್ರತಿನಿಧಿಗಳು ಅವರು ಆಯ್ಕೆಯಾಗಿರೋದ್ರಿಂದ, ಅವರ ಶ್ರಮ, ಅವರ ಕೊಡುಗೆಯನ್ನು ಹೆಚ್ಚಾಗಿರೋದ್ರಿಂದ ಈ ಶಕ್ತಿ ಇವತ್ತು ಹೆಚ್ಚಾಗಿದೆ. ಜಿಲ್ಲಾ ಪ್ರತಿನಿಧಿಗಳು ಆಯ್ಕೆಯಾಗಿರೋದ್ರಿಂದ ಕೂಡ, ಅಂದರೆ ಯಾಕೆ ಇದನ್ನು ಹೇಳ್ತೀನಿ ಅಂತ ಹೇಳಿದ್ರೆ, 21ನೇ ಇಸವಿಯಲ್ಲಿ ನಡೆದಂಥ ಚುನಾವಣೆಯಲ್ಲಿ ಕೇವಲ 10,000 ಅಥವಾ 11,000 ಒಳಗಡೆ ಮತದಾನ ಆಗಿತ್ತು. ಆದರೆ ಈ 25ರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಸುಮಾರು 24,000ಕ್ಕೂ ಹೆಚ್ಚು ಮತದಾನ ಆಗಿದೆ. ಹಾಗಾಗಿ ಜಿಲ್ಲಾ ಪ್ರತಿನಿಧಿಗಳು ಶ್ರಮವಹಿಸಿರೋದ್ರಿಂದ ಈ ಬಾರಿ ಅದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಒಂದು ಶಕ್ತಿ ಪ್ರದರ್ಶನ ಈ ಚುನಾವಣೆಯಲ್ಲಾಗಿದೆ. ಎಲ್ಲರೂ ಕೂಡ ತುಂಬ ಕಷ್ಟಪಟ್ಟು ಈ ಚುನಾವಣೆಯಲ್ಲಿ ಅವ್ರದ್ದೇ ಆದ ರೀತಿಯಲ್ಲಿ ಶ್ರಮವಹಿಸಿದ್ದಾರೆ. ಎಲ್ಲರೂ ನನಗೇ ವೋಟ್ ಹಾಕಿದ್ದಾರೆ, ನನ್ನನ್ನೇ ಗೆಲ್ಲಿಸಬೇಕು ಅಂತೇನಿಲ್ಲ. ಅವರವರ ಶಕ್ತಿ ಅವರು ಪ್ರದರ್ಶನ ಮಾಡೋದ್ರಿಂದ ಸುಮಾರು 13,000 ಜನ ನನ್ನ ಪರವಾಗಿ ಮತ ಹಾಕಿದ್ದಾರೆ. ಸುಮಾರು 11,000 ಜನದಷ್ಟು ನನ್ನ ಪ್ರತಿಸ್ಪರ್ಧಿಯವ್ರಿಗೂ ಮತ ಹಾಕಿದ್ದಾರೆ. ಹಾಗಾಗಿ ಸುಮಾರು 24,000ಕ್ಕೂ ಹೆಚ್ಚು ಈ ಬಾರಿ ಮತದಾನ ಆಗಿರೋದು ಇದೆ. ಆ ರೀತಿಯಲ್ಲಿ ಇಲ್ಲಿ ಒಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಶಕ್ತಿ ಪ್ರದರ್ಶನ ಈ ಚುನಾವಣೆಯಲ್ಲಿ ನಡೆದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಮುಖ್ಯವಾಗಿ ನಮ್ಮ ಸದಸ್ಯರು AKBMS ಸದಸ್ಯರು ಅಂತೇನಿದ್ದಾರೆ, ಅವರು ಒಂದು ಬದಲಾವಣೆಯ ಪರ್ವವನ್ನು ಕಾಣಲಿಕ್ಕೆ ಬಯಸಿದ್ದಾರೆ. ಹಾಗಾಗಿ ಅವರು ಮತ ನೀಡಿರೋದು ಸಹ. ಸೊ ಇದರಲ್ಲಿ ಈವನ್ ಯುವ ಜನತೆ ಕೂಡ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಇತ್ತೀಚೆಗಂತೂ ಬರೀ ಅಧ್ಯಕ್ಷರು ಅನ್ನೋದಿಲ್ಲ, ನಮ್ಮ ಅಧ್ಯಕ್ಷರು ಅನ್ನೋ ರೀತಿಯಲ್ಲಿ ನಿಮ್ಮನ್ನು ಅವರು ಒಂದು ಸಂಬೋಧಿಸ್ತಾರೆ. ನೀವು ಅದೇ ಥರನೇ ಒಂದು ಗುರುತಿಸ್ಕೊಂಡಿದ್ದೀರಿ. ಸೊ ಈ ಒಂದು ಕಾಂಬಿನೇಷನು ಹೇಗಿದೆ, ಮಹಾಸಭಾನ ಮುಂದಕ್ಕೆ ಹೇಗೆ ತೊಗೊಂಡು ಹೋಗ್ತೀರಿ? ಈಗ 50 ವರ್ಷದ ಇತಿಹಾಸ ಇರುವಂಥ ಇದು ಮಹಾಸಭಾ. ಈ ಸುವರ್ಣ ಸಂಭ್ರಮ 50 ವರ್ಷದ ಒಂದು ದೊಡ್ಡ ಕಾರ್ಯಕ್ರಮ ಅಶೋಕ್ ಹಾರ್ನಳ್ಳಿ ಅವರು ಹಿಂದೆ ಅಧ್ಯಕ್ಷರಾಗಿದ್ದಾಗ ಮಾಡಿ ಪೂರೈಸಿದ್ದಾರೆ. ಅವ್ರಿಗೂ ನಾವೊಂದು ಈ ಸಂದರ್ಭದಲ್ಲಿ ಒಂದು ಧನ್ಯವಾದಗಳು, ಅಭಿನಂದನೆಗಳು ತಿಳಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ, ಬದಲಾವಣೆ ಸ್ವಲ್ಪ ತರಬೇಕು ಅಂತ ಅವರು ಶ್ರಮ ವಹಿಸಿದರು. ಅವರು ಸುಮಾರು 3.5-4 ವರ್ಷದ ತನಕ ಇದ್ದರು ಅಧಿಕಾರದಲ್ಲಿ ಅಂದಾಜು. ಈ ಸಂದರ್ಭದಲ್ಲಿ ಅವರೊಂದು 30,000 ಹೆಚ್ಚು ಸದಸ್ಯತ್ವವನ್ನು ಮಾಡಿಸಿದ್ದಾರೆ. ಮತ್ತು ಅವರು ಕೂಡ ಸುವರ್ಣ ಸಂಭ್ರಮ ನಡೆಸಿ 1 ಕೋಟಿ ರೂಪಾಯಿಯಷ್ಟು ಹಣ ಉಳಿಸಿದ್ದಾರೆ. ಅದರ ಜೊತೆಯಲ್ಲಿ ಈ 30,000 ಸಂಬಂಧಪಟ್ಟಂಥ ಸದಸ್ಯತ್ವದ ಹಣ ಇರ್ಬೋದು, ಅಥವಾ ಅವರು ಬೇರೆ ರೀತಿಯಲ್ಲಿ ಹಣ ಸಂಗ್ರಹಿಸಿ ಡೊನೇಷನ್ ಎಲ್ಲ ತಂದಿರೋದರಿಂದ ಅವರ ಅಧಿಕಾರದ ಅವಧಿಯಲ್ಲಿ ಕೂಡ ಸುಮಾರು ಒಂದು 2-3 ಕೋಟಿ ರೂಪಾಯಿ ಹಣನ ಜಾಸ್ತಿ ಸಂಗ್ರಹ ಮಾಡಿದ್ದಾರೆ. ಹಾಗಾಗಿ ಒಂದಷ್ಟು ಬದಲಾವಣೆ ತರಲಿಕ್ಕೆ ಅಶೋಕ್ ಹಾರ್ನಳ್ಳಿ ಅವರು ಪ್ರಯತ್ನ ಪಟ್ಟಿದ್ದಾರೆ. ಅವ್ರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಗಳು ತಿಳಿಸ್ಬೇಕಾಗತ್ತೆ. ಒಂದು. ಎರಡನೇದು, ಬದಲಾವಣೆ ಬಯಸೋದು ಸಹಜ. ಸೊ ಆ ಬದಲಾವಣೆಯಲ್ಲಿ ನಮ್ಮ ಪ್ರಣಾಳಿಕೆ ಇರ್ಬೋದು, ಅಥವಾ ನಮ್ಮ ಓಡಾಟಗಳು, ನಮ್ಮ ಜೊತೆಯಲ್ಲಿ ಯಾರೆಲ್ಲ ಬಂದಿದ್ದರು, ಇದೆಲ್ಲವನ್ನು ನೋಡಿ ಬದಲಾವಣೆ ಬಯಸಿರ್ಬೋದು. ಆ ಬದಲಾವಣೆಗೋಸ್ಕರ ನಮ್ಮನ್ನು ಆಯ್ಕೆಯಾಗಿ ತಂದಿದ್ದಾರೆ. ನಾವು ಆ ದೃಷ್ಟಿಯಲ್ಲಿ ಒಂದಷ್ಟು ಕೆಲಸ ಕಾರ್ಯಕ್ರಮ ಶುರು ಮಾಡಿದ್ದೀವಿ. ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ 2 ವಿಚಾರ. ಒಂದು, ಸದಸ್ಯತ್ವವನ್ನು ನಾವು ಜಾಸ್ತಿ ಹೆಚ್ಚಿಸಬೇಕು ಅಂತ ಶ್ರಮ ವಹಿಸೋಕ್ಕೆ ಶುರು ಮಾಡಿದ್ದೀವಿ. ಈಗ ಈ 11 ತಿಂಗಳಲ್ಲಿ 13,500ಕ್ಕೂ ಹೆಚ್ಚು ಸದಸ್ಯರನ್ನ ನಾವು ಮಾಡಿದ್ದೀವಿ. ಇದು ಮೊದಲನೇದು. ನನ್ನ ಪ್ರಕಾರದಲ್ಲಿ ನಮ್ಮ ಬ್ರಾಹ್ಮಣ ಸಭೆಯಲ್ಲಿ ಇರತಕ್ಕಂಥ ಕೆಲವರು ಹಿರಿಯರು ಹೇಳುವಂಥದ್ದು ಏನಂದರೆ, ಒಂದೇ ವರ್ಷದಲ್ಲಿ 13,500 ಹೆಚ್ಚು ಸದಸ್ಯತ್ವ ಆಗಿರೋದು ಇದೇ ಮೊದಲನೇ ಬಾರಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ನಾನು ಕಾರಣಕರ್ತ ಅಲ್ಲ, ಆದರೆ ನಮ್ಮ ಜೊತೆಯಲ್ಲಿ ತೊಗೊಂಡೋಗ್ತೀವಲ್ಲ ಶಕ್ತಿ, ಅದು ಇಂಪಾರ್ಟೆಂಟು. ಹಾಗಾಗಿ ಜಿಲ್ಲಾ ಪ್ರತಿನಿಧಿಗಳು, ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಕೆಲಸ ಮಾಡ್ತಾ ಇರೋರು, ನಮ್ಮ ಜೊತೆಯಲ್ಲಿರ್ತಕ್ಕಂಥ ಪದಾಧಿಕಾರಿಗಳು, ನಮ್ಮ ಜೊತೆಯಲ್ಲಿರ್ತಕ್ಕಂಥ ಆಡಳಿತ ನಮ್ಮ ಸಮಿತಿಯಲ್ಲಿರ್ತಕ್ಕಂಥ ಸದಸ್ಯರು, ಮತ್ತು ಇನ್ನು ಕೆಲವರು ಇದ್ದಾರೆ, ಅವರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾಗೆ ಅಂತಲೇ ದುಡಿತಾರೆ. ಅವ್ರಿಗೆ ಜವಾಬ್ದಾರಿ ಇರಲಿ ಇಲ್ದಿರೋ ಹೋಗಲಿ,
ಅವ್ರು ಕೆಲಸ ಮಾಡ್ತಾರೆ. ಅವರೆಲ್ಲ ಪ್ರತಿನಿತ್ಯ ಒಂದು ಮೆಂಬರ್ಶಿಪ್ ಮಾಡಿಸ್ಬೇಕು ಅಂತೇಳಿ ಕೆಲಸ ಮಾಡುವಂಥವ್ರು ಇದ್ದಾರೆ. ಇವರೆಲ್ಲರಿಂದಾಗಿ ಇವತ್ತು 13,500 ಹೆಚ್ಚಕ್ಕೂ ಸದಸ್ಯತ್ವ ಆಗಿದೆ. ಅವ್ರಿಗೆಲ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಒಂದು ಎರಡನೇದು, ನಾವು ಕಾರ್ಪಸ್ ಫಂಡನ್ನು ತರಬೇಕು ಅಂತ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದೀವಿ. ಈ ಕಾರ್ಪಸ್ ಫಂಡ್ ಅವಶ್ಯಕತೆ ಏನಿದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ನಾವು ತುಂಬ ಬಡತನದಲ್ಲಿರುವಂಥ ನಮ್ಮ ಬ್ರಾಹ್ಮಣ ಸಮಾಜದಲ್ಲಿರುವಂಥವರು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಗೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಹತ್ರ ಭಾಳಷ್ಟು ಸಂಕಟ ತೋಡ್ಕೊಳ್ಳಿಕ್ಕೋಸ್ಕರ ಬರ್ತಾರೆ. ಅವರು ತುಂಬ ಕಷ್ಟದಲ್ಲಿದ್ದೀವಿ, ಸಹಾಯ ಮಾಡಿ ಅಂತ ಕೇಳ್ಕೊಂಡು ಬರ್ತಾರೆ. ಹಾಗಾಗಿ ನಾವೊಂದು ಈ ಕಾರ್ಪಸ್ ಫಂಡ್ ಯೋಜನೆಯನ್ನು ನಾವು ಶುರು ಮಾಡಿದ್ದೀವಿ. ಸ್ವಲ್ಪ ಸ್ಲೋ ಇದ್ದೀವಿ, ಅದನ್ನು ಮೇಕಪ್ ಮಾಡ್ತಾಯಿದ್ದೀವಿ. ಈಗಾಗಲೇ ಸುಮಾರು 78.5 ಲಕ್ಷದಷ್ಟು ಕಾರ್ಪಸ್ ಫಂಡು ಹೊಸದಾಗಿ ನಾವು ಸಂಗ್ರಹ ಮಾಡಿದ್ದೀವಿ. ಮತ್ತು ಮೆಂಬರ್ಶಿಪ್ಪಿಂದ ಬಂದಂಥ ಹಣ ಮತ್ತು ಈ ಕಾರ್ಪಸ್ ಫಂಡ್ ಹಣ ಎಲ್ಲವೂ ಸೇರಿ ಒಂದು ಅಂದಾಜು ಹೊಸದಾಗಿ ಬ್ಯಾಂಕ್ನಲ್ಲಿ 1.4 ಕೋಟಿಯಷ್ಟು ನಾವು ಡೆಪಾಸಿಟ್ ಮಾಡಿದ್ದೀವಿ. ಹೊಸದಾಗಿ ಹಣವನ್ನು ಡೆಪಾಸಿಟ್ ಮಾಡಿದ್ದೀವಿ, ಹಿಂದೆ ಇದ್ದಿದ್ದಕ್ಕೂ ಈಗೂ. ಇದಲ್ಲದೇ ನಾವು ಒಂದು ಚಿಕ್ಕದಾದ ಒಂದು ಹೆಜ್ಜೆ ಈ ಕಾರ್ಪಸ್ ಫಂಡು ಇದೆಲ್ಲ ಮಾಡೋದಕ್ಕೆ ಯೋಜನೆಗಳು ಹಾಕಿದಂಥ ಸಂದರ್ಭದಲ್ಲಿ ನಮ್ಮ ಜೊತೆ ಒಬ್ಬರು ಹಿರಿಯ ಸೇನಾನಿ ಬ್ರಿಗೇಡಿಯರ್ SV ಪ್ರೇಮನಾಥ್ ಅಂಥೇಳಿ, ಅವರು 90 ವರ್ಷದ ವಯೋವೃದ್ಧರು. ಅವರು ಇವತ್ತಿನ ದಿನ ನಮ್ಮ ಬ್ರಾಹ್ಮಣ ಮಹಾಸಭಾ ಜೊತೆಯಲ್ಲಿ ಕೈ ಜೋಡಿಸಿ, ಅವರು ಮತ್ತು ಅವರ ಸೊಸೆ ಶ್ರೀಮತಿ ಪ್ರಭಾ ನಾಗರಾಜನ್ ಅಂಥೇಳಿ ನಮ್ಮ ಜೊತೆ ಸುಮಾರು ಒಂದು 2 ತಿಂಗಳ ಕಾಲ ಚರ್ಚೆಗಳು ನಡೆಸಿ, ಅವರು ಅಂಥ ಬ್ರಿಗೇಡಿಯರ್ ರಿಟೈರ್ಡ್ ಆರ್ಮಿ ಹೀರೋ, ಅವರು 2.25 ಕೋಟಿ ರೂಪಾಯಿಯಷ್ಟು ಅವರ ಸ್ವಂತ ದುಡ್ದ ಹಣವನ್ನು ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಮತ್ತು ಅವರ ಹೆಸರಿನಲ್ಲಿ ಜಾಯಿಂಟ್ ಫಿಕ್ಸೆಡ್ ಡೆಪಾಸಿಟ್ ಬಸವನಗುಡಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ರ್ಯಾಂಚಲ್ಲಿ ಇಟ್ಟಿದ್ದಾರೆ. ಇದರ ಮುಖಾಂತರವಾಗಿ ನಮಗೆ ಬರುವಂಥ ಬಡ್ಡಿ ಏನಿದೆ, ಸುಮಾರು ವರ್ಷಕ್ಕೆ 15 ಲಕ್ಷ ರೂಪಾಯಿಯಷ್ಟು ಅಂದಾಜು, ಮಿನಿಮಮ್ 15 ಲಕ್ಷ ರೂಪಾಯಿ ಬಡ್ಡಿ ಬರುತ್ತೆ. ಇದರ ಮುಖಾಂತರ ಅವರು ನಮಗೆ ಕೊಟ್ಟಿರುವಂಥದ್ದು ಏನು ಅಂದರೆ, ಒಂದು 60% ಅಷ್ಟು ಸ್ಕಾಲರ್ಶಿಪ್ಸ್ಗೆ ಉಪಯೋಗಿಸ್ಕೊಳ್ಬೇಕು, ಮತ್ತು ಒಂದು 20% ಅಷ್ಟು ಓಲ್ಡ್ ಏಜ್ ಹೋಮ್ಗೆ ಅದರ ಮುಖಾಂತರ ಹಣನ ವಿತರಿಸಬೇಕು, ಇನ್ನೊಂದು 20% ಅಷ್ಟು ವೇದ ಪಾಠಶಾಲೆಗಳಿಗೆ ಅದನ್ನು ಉಪಯೋಗಿಸಬೇಕು ಅಂಥೇಳಿ ಅವರು ನಮ್ಮ ಜೊತೆ ಚರ್ಚೆ ಮಾಡಿದ್ದಾರೆ. ಅವ್ರು ಏನು ಕಲ್ಪನೆ ಇಟ್ಕೊಂಡಿದ್ದಾರೆ ಅದನ್ನೆಲ್ಲವನ್ನು ಕೂಡ ಈ ಏಪ್ರಿಲ್ 2026ರಿಂದ ನಾವು ಜಾರಿಗೆ ತರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಅಂಥ ಒಬ್ಬ ದೊಡ್ಡ ವ್ಯಕ್ತಿ 90 ವರ್ಷದವರು, ಅವರಿಗೆ 2.25 ಕೋಟಿಯಷ್ಟು ದೊಡ್ಡ ಮೊತ್ತವನ್ನು ಕೊಡಬೇಕು ಅಂದರೆ ಪ್ರೇರಣೆ ಏನಾಗಿತ್ತು? ಸೊ ಹೇಗೆ ಅದು ನೀವು ಸಂಭಾಳಿಸಿದ್ರಿ? ಅದು ಭಗವಂತನ ಪ್ರೇರಣೆ ಅಂತಲೇ ಹೇಳಬೇಕೇ ಹೊರತು ದೈವಶಕ್ತಿ ಅದರಲ್ಲಿ ಇಂಪಾರ್ಟೆಂಟು. ಹಾಗಾಗಿ ದೇವರೇ ಅದನ್ನು, ನಾವು ಈ ಕಾರ್ಪಸ್ ಫಂಡ್ ಯೋಜನೆಗಳು ಇದೆಲ್ಲವನ್ನು ಕೂಡ ಮಾತಾಡ್ತಾ ಇರುವಂಥ ಸಂದರ್ಭದಲ್ಲಿ ಅದು ಅವ್ರ ಕಿವಿಗೆ ಬಿದ್ದು, ಹಾಗಾಗಿ ಅವರು ಅವರ ನೆಂಟರುಗಳು ಮತ್ತು ಅವ್ರ ಸ್ನೇಹಿತರುಗಳ ಜೊತೆ ಚರ್ಚೆ ಮಾಡಿ ನಮ್ಮ ಹತ್ರ ಬಂದು, ಈ ಥರ ಹೀಗಿದೆ, ನಿಮ್ಮ ಯೋಜನೆ ಏನು ಅಂತ ಕೇಳಿ, ಈ ಥರ ಇದೆ ಅಂತ ಹೇಳಿದಾಗ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ, ಬ್ರಾಹ್ಮಣ ಸಂಘದ ಮುಖಾಂತರ ನಮ್ಮ ಹಣನ ಇಡ್ತೀವಿ. ಮೊದಲು 1 ವರ್ಷಕ್ಕೆ ನಾವು ಫಿಕ್ಸೆಡ್ ಡೆಪಾಸಿಟ್ ಇಡ್ತೀವಿ ಜಾಯಿಂಟಾಗಿ, ನೀವು ಪೂರಕವಾಗಿ ನಡ್ಕೊಳ್ತೀರಾ, ನಮ್ಮ ಹಣ ಸರಿಯಾಗಿ ಸದುಪಯೋಗ ಆಗುತ್ತೆ ಅನ್ನೋದಾದರೆ ನಾವು ಅದನ್ನು ಮುಂದಕ್ಕೆ ಪರ್ಮನೆಂಟಾಗಿ ಕಾರ್ಪಸ್ ಫಂಡ್ ಆಗಿ ಕೂಡ ನಮ್ಮಲ್ಲಿ ಇಡೋಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ನಾವು ಮಾಡುವಂಥ ಎಲ್ಲ ಸಮಿತಿಗಳಲ್ಲಿ ಈ ಡಿಸ್ಟ್ರಿಬ್ಯೂಷನ್ ಏನಿದೆ, ಸ್ಕಾಲರ್ಶಿಪ್ಪು, ಇದೆಲ್ಲದಕ್ಕೂ ಕೂಡ ಬ್ರಿಗೇಡಿಯರ್ SV ಪ್ರೇಮನಾಥ್ ಅವರ ಸೊಸೆ ಶ್ರೀಮತಿ ಪ್ರಭಾ ನಾಗರಾಜನ್ ಅವರು ನಮ್ಮ ಕಮಿಟಿ ಸದಸ್ಯರಾಗಿರ್ತಾರೆ. ಹಾಗಾಗಿ ಅಲ್ಲಿ ಒಂದು ಟ್ರಾನ್ಸ್ಪರೆನ್ಸಿ ಬರುತ್ತೆ, ನಾವು ಇದನ್ನೆಲ್ಲ ಸರಿಯಾದ ಇದರಲ್ಲಿ ಉಪಯೋಗಿಸ್ತೀವಿ ಅಂತ. ಇದು ನಿಜಕ್ಕೂ ಸ್ವಾಗತಾರ್ಹ ಮತ್ತು ಇತರೆ ದಾನಿಗಳಿಗೂ ಒಂಥರ ಇದು ಪ್ರೇರಣಾದಾಯಕವಾಗಿರುತ್ತದೆ. ಸೊ ಈ ನಿಟ್ಟಿನಲ್ಲಿ ನೀವು ಆ ಒಂದು 2.25 ಕೋಟಿಯಷ್ಟು ಹಣವನ್ನು ಹೇಗೆ ಸದ್ವಿನಿಯೋಗ ಮಾಡ್ಕೋಬೇಕು ಅಂತಿದ್ದೀರಿ, ಅದನ್ನು ನಮ್ಮ AKBMS ಸದಸ್ಯರಿಗೆ ಹೇಗೆ ತಲುಪಿಸ್ತೀರಿ, ಒಟ್ಟಾರೆ ಕಲ್ಯಾಣಾಭಿವೃದ್ಧಿಗೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ ಸರ್? ಆ ಒಂದು 2.25 ಕೋಟಿಯಲ್ಲಿ ಉಳಿದ 2.25 ಕೋಟಿ ಅವ್ರು ಕೊಟ್ಟಿರೋದು ಒಂದು ಭಾಗ ಆದರೆ, ನಾವು ಇನ್ನೊಂದು ಮಾಡ್ತಾಯಿದ್ದೀವಿ. ಈ ಏಪ್ರಿಲ್ 26ರಿಂದ ನಾವು ಒಂದಷ್ಟು ಬಜೆಟ್ ಪ್ಲ್ಯಾನಿಂಗ್ ಮಾಡಿದ್ದೀವಿ. ನಮ್ಮ ಹತ್ರ ಇರುವಂಥ ಏನು ಇದೆ, ಹಣ ಇದೆ, ಇದರಲ್ಲಿ ನಾವು ಒಂದಷ್ಟು ವೆಲ್ ಪ್ಲ್ಯಾನ್ಡ್ ಬಜೆಟ್ ಪ್ಲ್ಯಾನಿಂಗ್ ಮಾಡಿ ಒಂದಷ್ಟು ಕೆಲಸನ ಮಾಡಬೇಕು ಅಂತಿದ್ದೀವಿ. ನಾವು ಬಜೆಟ್ ಪ್ರಾವಿಷನ್ ಏನು ಮಾಡಿದ್ದೀವಿ ಅಂದರೆ, ಮೊನ್ನೆ ಎಕ್ಸಿಕ್ಯೂಟಿವ್ ಮೀಟಿಂಗ್ನಲ್ಲೂ ಕೂಡ ಇಟ್ಟು ಅದನ್ನು ಅಪ್ರೂವಲ್ ತೊಗೊಂಡಿದ್ದೀವಿ. ನಮ್ಮ ಮುಖಾಂತರವಾಗೇ ನಮ್ಮಲ್ಲಿರ್ತಕ್ಕಂಥ ಹಣ ಏನಿದೆ ಅದರಲ್ಲಿ ಸುಮಾರು 15 ಲಕ್ಷ ರೂಪಾಯಿನ ನಾವು ಸ್ಕಾಲರ್ಶಿಪ್ ತೆಗೆದಿಡಬೇಕು ಅಂತ ಮಾಡಿದ್ದೀವಿ. ಅಂದರೆ ಒಂದು 150 ಜನ ಹುಡುಗರಿಗೆ ನಾವು 10,000 ರೂಪಾಯಿ ಮುಖಾಂತರವಾಗಿ ಸ್ಕಾಲರ್ಶಿಪ್ ಕೊಡಬೇಕು ಅಂತ ಒಂದು ಯೋಜನೆ ತಂದಿದ್ದೀವಿ. ಇನ್ನೊಂದು
150 ಜನ ಯಾರು ನಮ್ಮಲ್ಲಿ ಆರೋಗ್ಯಕ್ಕೋಸ್ಕರ ಬರ್ತಾರೆ ಅದಕ್ಕೆ ಆರೋಗ್ಯ ನಿಧಿ ಅಂತ ಮಾಡಿ ಈ 150 ಜನಕ್ಕೆ 10,000 ರೂಪಾಯಿ ಆರೋಗ್ಯ ಸಲುವಾಗಿ ನಾವು ಅವರಿಗೆ ಕೊಡಬೇಕು ಅಂತ ಈ 2ನೇ ಸ್ಕೀಮನ್ನು ತೊಗೊಂಡು ಬಂದಿದ್ದೀವಿ. ಇದರ ಜೊತೆಯಲ್ಲಿ ಅಂತ್ಯಕ್ರಿಯೆ ಯೋಜನೆ ತೊಗೊಂಡು ಬಂದಿದ್ದೀವಿ. ಅದಕ್ಕೂ ಕೂಡ ಒಂದು ಕುಟುಂಬದಲ್ಲಿ ಭಾಳ ತೊಂದರೆಯಲ್ಲಿರುವಂಥವ್ರಿಗೆ, ಆರ್ಥಿಕವಾಗಿ ಕಷ್ಟದಲ್ಲಿರುವಂಥವ್ರಿಗೆ ಮೊದಲನೇ ದಿನ ಅಂತ್ಯಕ್ರಿಯೆ ಆದಂಥ ಸಂದರ್ಭದಲ್ಲೇ ಅವರಿಗೆ ದೇಹವನ್ನು ಅಂತ್ಯಕ್ರಿಯೆ ಮಾಡಲಿಕ್ಕೆ ಕಷ್ಟ ಇರುವಂಥವ್ರಿಗೆ ಅವ್ರಿಗೆ ಒಂದು 10,000 ರೂಪಾಯಿ ತಲುಪಿಸ್ಬೇಕು ಅಂಥೇಳಿ ಅದಕ್ಕೋಸ್ಕರ ನಾವು ಒಂದು 5 ಲಕ್ಷ ರೂಪಾಯಿ ಬಜೆಟ್ನ ತೆಗೆದಿಡ್ತಾ ಇದ್ದೀವಿ. ಸೊ ಹಾಗಾಗಿ ಅಂಥ ಕಷ್ಟದಲ್ಲಿರೋರಿಗೆ ಒಂದು 50 ಜನಕ್ಕಾದರೂ ಸಹಾಯ ಆಗಬೇಕು ಅಂಥೇಳಿ ಇದೆಲ್ಲ ಒಂದಷ್ಟು ಬಜೆಟ್ ಪ್ಲ್ಯಾನಿಂಗ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀವಿ. ಇದರ ಜೊತೆಯಲ್ಲಿ ಬ್ರಿಗೇಡಿಯರ್ SV ಇದು ಪ್ರೇಮನಾಥ್ ಅವ್ರದ್ದು ಬರ್ತಾ ಇದೆ. ಈ ಥರದ್ದು ನಾವು ಇನ್ನೂ ಒಂದಷ್ಟು ಜನದ ಚರ್ಚೆ ಇಟ್ಟಿದ್ದೀವಿ. ಅದು ಕೂಡ ಬರೋಕ್ಕೆ ಪ್ರಾರಂಭ ಆಗುತ್ತೆ ಇನ್ನು ಮುಂದಕ್ಕೆ. ಇದನ್ನೆಲ್ಲ ನೋಡಿದಾಗ ನೀವು ಏನೋ ಒಂದು ಗುರಿ ಹಾಕ್ಕೊಂಡಿದ್ರಿ 100 ಕೋಟಿ ರೂಪಾಯಿ ಅಂತಂದ್ಬಿಟ್ಟು, ಅದು ನೋಡಿದಾಗ ಸಾಮಾನ್ಯವಾಗಿ ಬಹುತೇಕ ಜನರು ಹೇಳೋದು ಇಮ್ಮಿಡಿಯೇಟಾಗಿ ತಕ್ಷಣಕ್ಕೆ ಇಂಜಿನಿಯರಿಂಗ್ ಕಾಲೇಜ್ ಬೇಕು, ಮೆಡಿಕಲ್ ಕಾಲೇಜ್ ಬೇಕು, ಅದು ನಾವು ಒಂದು ಕೂಗು ಎದ್ದಿದೆ. ಆದರೆ ನಿಮ್ಮ ಒಂದು ಗುರಿ ನೋಡಿದಾಗ ಸ್ಪಷ್ಟವಾಗಿದೆ. ಅದು ಮಧ್ಯಮ ಹಂತ ಮತ್ತು ತಳಮಟ್ಟದ ನಮ್ಮ ಬ್ರಾಹ್ಮಣ ಸಮುದಾಯದ ಜನಕ್ಕೆ ತಲುಪಬೇಕು ಅನ್ನೋದು ನಿಮ್ಮ ಒಂದು ಸ್ಪಷ್ಟ ಸಂದೇಶ ಕೊಡ್ತಾ ಇದ್ದೀರಿ ನೀವು. ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಕಾಲೇಜುಗಳೇ ಬೇಕಾ ಅಥವಾ ಈಗಿರೋರಿಗೆ ಮಧ್ಯಮ ಹಂತದಲ್ಲಿ ಅವ್ರಿಗೆ ಊರುಗೋಲಾಗಿ ಮಹಾಸಭೆ ಇರಬೇಕು, ಅದು ನಿಮ್ಮ ಒಂದು ಉದ್ದೇಶನ? ನಾವು ಒಂದಷ್ಟು ಶಾಲಾ ಕಾಲೇಜುಗಳು ಮಾಡ್ಬೋದು ಅನ್ನೋದು ನಮ್ಮ ಪ್ರಣಾಳಿಕೆಯಲ್ಲಿ ತೊಗೊಂಡು ಬಂದಿದ್ದೀವಿ. ಈಗಾಗಲೇ ಈ ನಮ್ಮಲ್ಲಿ ನಮ್ಮ ಸೆಕ್ರೆಟರಿ ಇದ್ದಾರೆ, ಜನರಲ್ ಸೆಕ್ರೆಟರಿ ಡಾಕ್ಟರ್ ಎನ್ ಸತ್ಯಪ್ರಕಾಶ್ ಅಂತ. ಅವರು ಎಜುಕೇಷ್ನಿಸ್ಟ್ ಇದ್ದಾರೆ, ಅವ್ರ ಜೊತೆ ಚರ್ಚೆ ಮಾಡಿದ್ದೀವಿ. ಮತ್ತು ಇನ್ನೂ ಕೆಲವರು ಎಜುಕೇಷ್ನಿಸ್ಟ್ಗಳೆಲ್ಲ ನಮ್ಮ ಸಂಪರ್ಕದಲ್ಲಿದ್ದಾರೆ. ಅವ್ರ ಜೊತೆ ಎಲ್ಲ ಚರ್ಚೆ ಮಾಡಿರೋದ್ರಿಂದ ಈಗ ನಮ್ಮದೇ ಆದ ಒಂದು ಪ್ರೈಮರಿ ಸ್ಕೂಲ್ ಮೊದಲನೇದು ಪ್ರಾರಂಭ ಮಾಡಬೇಕು ಅಂಥೇಳಿ ಒಂದು ಚರ್ಚೆ ನಡೆಸಿದ್ದೀವಿ. ಅದು ಮುಂದಿನ ದಿನಗಳಲ್ಲಿ ಸರ್ಕಾರದಲ್ಲಿ ಒಂದು ಅಪ್ಲಿಕೇಶನ್ ಹಾಕಿ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಹೆಸರಿನಲ್ಲೇ ಒಂದು ಶಾಲೆ ಓಪನ್ ಮಾಡಬೇಕು ಅನ್ನೋದೊಂದು ಅದಕ್ಕೆ ತಯಾರಿ ಕಾರ್ಯಕ್ರಮ ಶುರು ಮಾಡ್ಕೊಂಡಿದ್ದೀವಿ. ಇದು ಒಂದಾಗತ್ತೆ. ಏಕ್ದಮ್ ನಾವು ಅಂದರೆ ನಾಳೆನೇ ಇಂಜಿನಿಯರಿಂಗ್ ಕಾಲೇಜ್ ಮಾಡಿಬಿಡ್ತೀವಿ, ಮೆಡಿಕಲ್ ಕಾಲೇಜ್ ಮಾಡಿಬಿಡ್ತೀವಿ ಅಂದರೆ ಆಗಲ್ಲ. ಅದಕ್ಕೆ ಬಂಡವಾಳ ಸಿಕ್ಕಾಪಟ್ಟಬೇಕು. ಅದಕ್ಕೆ ಮೊದಲಿನಿಂದ ಒಂಚೂರು ನಾವು ಫೌಂಡೇಶನ್ ಸರಿಯಾಗಿ ಹಾಕ್ಕೊಂಡು ಬಂದರೆ ಅದಕ್ಕೆ ನಮ್ಮ ಕಾರ್ಪಸ್ ಫಂಡ್ ಚೆನ್ನಾಗಿ ನಾವು ಡೆವಲಪ್ ಆದರೆ ಮುಂದೆಂದು ಕೈ ಹಾಕ್ತೀವಿ. ಆದರೆ ಭಾಳ ಇಂಪಾರ್ಟೆಂಟ್ ಇರೋದು ನಮ್ಮ ಕಟ್ಟ ಕಡೆಯ ಇದರಲ್ಲಿ ಯಾರು ತೊಂದರೆಯಲ್ಲಿದ್ದಾರೆ ಅವ್ರಿಗೆ ಫಸ್ಟ್ ನಾವು ಊರುಗೋಲಾಗಬೇಕು. ಅದಕ್ಕೋಸ್ಕರ ಇದನ್ನೆಲ್ಲ ಮೊದಲು ಮಾಡ್ತಾಯಿದ್ವಿ. ಸೊ ಇದು ಒಂದಷ್ಟು ವಿಚಾರಗಳು. ಇನ್ನು ನಾವು ಮಾಡಿರೋದು ಏನಪ್ಪ ಅಂತ ಹೇಳಿದ್ರೆ, ಒಂದು ನಮ್ಮ ಕಚೇರಿಗೆ ಬಂದರೆ ಒಂದು ಕಚೇರಿಯಲ್ಲಿ ಈ ಕಚೇರಿಗೆ ಬಂದರೆ ನಮಗೆ ಒಂದು ಪಾಸಿಟಿವ್ ವೈಬ್ರೇಷನ್ ಇರಬೇಕು ಅಂತ. ಹಾಗಾಗಿ ನಾವೇನು ಮಾಡಿದ್ವಿ, ಒಂದು ಆಲೋಚನೆ ಮಾಡಿ. ಈ ವಿಷಯದಲ್ಲಿ ನಾನು ಕಳೆದ ಒಂದು 11 ತಿಂಗಳಲ್ಲಿ ಗಮನಿಸಿದ್ದೇನು ಅಂತಂದರೆ, ಅಧ್ಯಕ್ಷರ ಕೊಠಡಿ, ಅಧ್ಯಕ್ಷರ ಚೇಂಬರ್ ಅಂತೇನಿದೆ ಅದು ತೀರಾ ಮುಕ್ತವಾಗಿದೆ. ಯಾರೇ ಆಗಲಿ ನೇರವಾಗಿ ಬರ್ಬೋದು, ಅಧ್ಯಕ್ಷರ ಹತ್ರ ಕೂತು ಮಾತಾಡ್ಬೋದು. ಅವರ ಒಂದು ದುಃಖ ದುಮ್ಮಾನಗಳು ಅಥವಾ ಅವ್ರದ್ದೇನಾದ್ರು ಕಾರ್ಯಯೋಜನೆಗಳಿದ್ದರೆ ಅದ್ರ ಬಗ್ಗೆ ಎಲ್ಲ ಮುಕ್ತವಾಗಿ ಮಾತನಾಡೋದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿದ್ದಾರೆ. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಈಗ ಅದೇ ನಾನು ಹೇಳಿದ್ದು, ಒಂದು ಕಚೇರಿನ ನಾವು ಒಂದು ಸ್ವಲ್ಪ ಸುಸಜ್ಜಿತವಾಗಿ ಮಾಡಬೇಕು ಅಂತ ಒಂದು ಆಲೋಚನೆ ಮಾಡಿದ್ವಿ. ನಮ್ಮ ಈ ಕಚೇರಿ ಹಿಂದಿನವರು ಏನು ಮಾಡ್ಕೊಂಡು ಬಂದಿದ್ರು, ಆಯಾ ಕಾಲದಲ್ಲಿ ಹೇಗಿತ್ತು ಅದನ್ನು ಅವರು ಒಂದು ರೀತಿಯಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ. ಆದರೆ ನನಗನ್ನಿಸ್ತು ಇದನ್ನು ಒಂದು ಸ್ವಲ್ಪ ಬದಲಾವಣೆ ತೊಗೊಂಡು ಬರೋಣ, ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸುವಾಗಲಿ, ಬಂದವ್ರಿಗೆ ಕೂತ್ಕೊಳ್ಳೋದಕ್ಕೆ ಮಾಡೋದಕ್ಕೆ, ಮತ್ತು ನಮ್ಮಲ್ಲಿ ಸಿಬ್ಬಂದಿ ವರ್ಗದವ್ರಿಗೆ ಕೆಲಸ ಮಾಡಲಿಕ್ಕೆ ಅದಕ್ಕೆ ಗಾಳಿ ಬೆಳಕು ಎಲ್ಲ ಚೆನ್ನಾಗಿರಬೇಕು. ಇಷ್ಟು ದೊಡ್ಡ ಹಾಲ್ ಇದೆ, ಇಷ್ಟು ದೊಡ್ಡ ಹಾಲ್ನ ಒಂದು ರೀತಿಯಲ್ಲಿ ಸುಂದರವಾಗಿ ತೊಗೊಂಡು ಬರ್ಬೋದು. ಅಂದರೆ ಒಂದು ಪಾಸಿಟಿವ್ ವೈಬ್ರೇಷನ್ ಬರಲಿಕ್ಕೆ ಅನುಕೂಲ ಮಾಡೋಣ ಅಂತೇಳಿ ಒಂದು ಆಲೋಚನೆ ಮಾಡಿ ಅದಕ್ಕೆ ಒಂದು 2 ತಿಂಗಳ ಕಾಲದಲ್ಲೇ ನಾವು ಎಂಟೈರ್ ಸೆಕೆಂಡ್ ಫ್ಲೋರ್ ನಮ್ಮ ಕಚೇರಿ ಏನಿದೆ ಅದನ್ನು ನವೀಕರಿಸಿದ್ದೀವಿ. ಸೊ ಹಾಗಾಗಿ ಅದು ಒಂದು ಬೇರೆಯೇ ಒಂದು ವಾತಾವರಣ ಸೃಷ್ಟಿಯಾಗಿದೆ ಅಲ್ಲಿ. ಮತ್ತು ಅಲ್ಲಿ ಹಿಂದೆ ನಮ್ಮಲ್ಲಿ ಏನಿತ್ತು ಅಂದರೆ, ಒಂದು ಮಹಿಳೆಯರಿಗೆ ಅಂತ ಪ್ರತ್ಯೇಕವಾದ ಶೌಚಾಲಯ ಇರಲಿ. ಅದಕ್ಕೋಸ್ಕರ ಅದನ್ನೆಲ್ಲ ನೋಡಿ ಕೆಲವೊಂದೆಲ್ಲ ನಾವೆಲ್ಲ ಏನು ಡೆಮಾಲಿಷ್ ಮಾಡಬೇಕು ಅದನ್ನೆಲ್ಲ ಡೆಮಾಲಿಷ್ ಮಾಡಿ ಹೊಸದಾಗಿ ನಾವು ಕಟ್ಟಿದ್ದೀವಿ. ಎಲ್ಲರಿಗೂ ಅನುಕೂಲ ಆಗೋ ರೀತಿಯಾದಂಥ ಒಂದು
ವಾತಾವರಣ ನಿರ್ಮಾಣ ಮಾಡಿದ್ದೀವಿ. ಇತ್ತೀಚೆಗೆ ನಾಲ್ಕನೇ ಮಹಡಿನಲ್ಲೂ ಸೊ ನೀವು ಅಲ್ಲ, ಇದಕ್ಕೆ ಈ ಎರಡನೇ ಮಾಡಿಯಲ್ಲಿರ್ತಕ್ಕಂಥ ಕಚೇರಿಗೆ ಸಂಬಂಧಪಟ್ಟಾಗೆ ನಾವು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಯಾವುದೇ ₹1 ಕೂಡ ನಾವು ಉಪಯೋಗಿಸಿಲ್ಲ. ಎಲ್ಲವೂ ಕೂಡ ನನ್ನನ್ನು ಸೇರಿದಂತೆ ಕೆಲವು ಪದಾಧಿಕಾರಿಗಳು ನಮ್ಮದೇ ದುಡ್ಡುಗಳನ್ನ ಹಾಕಿ ಅದನ್ನು ಸಂಪೂರ್ಣವಾಗಿ ಬದಲಾವಣೆ ತೊಗೊಂಬಂದಿದ್ದೀವಿ. ಇದು ಒಂದು. ಇನ್ನು ಎರಡನೇದು ಅಂತ ಹೇಳಿದ್ರೆ, ಅಶೋಕ್ ಹಾರ್ನಳ್ಳಿ ಅವರು ಅಧ್ಯಕ್ಷರಾಗಿದ್ದಾಗ 4ನೇ ಮಹಡಿಯಲ್ಲಿ ಹಿರಣ್ಯಸ್ವಾಮಿ ಅವರ ಸಭಾಂಗಣ ಅಂಥೇಳಿ ಒಂದು ನಾಮಕರಣ ಮಾಡಿ ಒಂದು ಸಭಾಂಗಣ ಕಟ್ಟಿದರು. ಅದಕ್ಕೆ ಸುಮಾರು ಒಂದು 34-35 ಲಕ್ಷ ರೂಪಾಯಿ ಹಣ ಖರ್ಚು ಮಾಡಿದರು ಅವರು. ಆದರೆ ನಮ್ಮಲ್ಲಿ ಅದಕ್ಕೆ ಈ ಸಭಾಂಗಣ ಏನೋ ಮಾಡಿದ್ದಾರೆ, ಅದರಿಂದ ಆದಾಯ ಬರುವಂಥದ್ದಾಗಿಲ್ಲ ಅಂತ ಒಂದು ಇದನ್ನೆಲ್ಲ ಲೆಕ್ಕಗಳನ್ನೆಲ್ಲ ತೆಗೆದು ನೋಡಿದಾಗ ನನಗನ್ನಿಸ್ತು ಇದನ್ನೊಂದು ಸ್ವಲ್ಪ ಬದಲಾವಣೆ ಮಾಡೋಣ. AKBMSಗೆ ನಮಗೆ ರೆಗ್ಯುಲರ್ ಇನ್ಕಮ್ ಬರೋಂಗೆ ಮಾಡಬೇಕು, ಸಭಾಂಗಣಗಳು ಮಾಡಿಬಿಟ್ಟ ಮೇಲೆ ಖಾಲಿ ಇರಬಾರ್ದದು ಅಂಥೇಳಿ ಆಲೋಚನೆ ಮಾಡಿ ಈಗ ಅದಕ್ಕೆ ನಾವು ಯೋಚನೆ ಮಾಡಿದ್ದೇನೆಂದರೆ, ಒಂದು ಈ ಸಭಾಂಗಣದಲ್ಲಿ ನಾವೇ ಒಂದು ಮೀಟಿಂಗ್ ಮಾಡಿದ್ರೆ ಎಕೋ ಬರುತ್ತೆ, ನಾವು ಮಾತಾಡಿದ್ದು ನಮಗೆ ಕೇಳಿಸುತ್ತೆ. ಅದಕ್ಕೋಸ್ಕರ ಇದನ್ನು ಒಂದು ಅಕೌಸ್ಟಿಕ್ಸ್ ರೆಡಿ ಮಾಡಿಬಿಡೋಣ. ಒಂದು ಈ ಶಬ್ದಗಳೆಲ್ಲಿಂದ ಎಲ್ಲೇ ಒಂದು ಎಕೋ ಬರದೇ ಇರುವಂಗೆ ಅದನ್ನು ಕಂಟ್ರೋಲ್ ಮಾಡಿಬಿಟ್ರೆ ನಾವೊಂದು ಚಿಕ್ಕದಾದ ಒಂದು 100 ಜನಕ್ಕೆ ಸೇರಿದಂಥ ಒಂದು ಆಡಿಟೋರಿಯಂ ಥರ ಮಾಡಿದ್ರೆ ಅದನ್ನು ನಾವು ಇವತ್ತು ಕಾರ್ಯಕ್ರಮಗಳಿಗೆ ಕೊಡುವಂಥದ್ದು, ಸಂಗೀತಕ್ಕೆ, ನೃತ್ಯಕ್ಕೆ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸಣ್ಣ ಒಂದು ಬಾಡಿಗೆಯಲ್ಲಿ ಕೊಟ್ಟರೆ ಅದು ನಮಗೆ ತುಂಬ ಅನುಕೂಲ ಆಗುತ್ತೆ ಅಂಥೇಳಿ ಒಂದು ಆಲೋಚನೆ ಮಾಡಿ ಈಗ ಅದನ್ನು ಕೂಡ ನವೀಕರಿಸಿದ್ದೀವಿ. ಅದು ಏರ್ ಕಂಡೀಷನ್ಡ್ ಆಡಿಟೋರಿಯಮ್ಮು. ಸೊ ಹಾಗಾಗಿ ಇವತ್ತು ಕೂಡ ಅದಕ್ಕೆ ನಾವು ಮಹಾಸಭೆಯಿಂದ ಯಾವುದೇ ₹1 ಉಪಯೋಗಿಸ್ತೀರ ಸ್ವಂತ ಹಣದಿಂದ ಅದನ್ನು ಇವತ್ತು ಬದಲಾವಣೆ ತರುವಂಥದ್ದು ಅದು ಕೂಡ ಮಾಡಿದ್ದೀವಿ ಈಗ. ಸೊ ಹಾಗಾಗಿ ಒಂದಷ್ಟು ಬದಲಾವಣೆಗಳನ್ನ ತರುವಂಥ ಕೆಲಸ ಮಾಡ್ತೀವಿ. ಮುಂದಿನ ಈ 4 ವರ್ಷಗಳ ನಿಮ್ಮ ಕಾರ್ಯಯೋಜನೆ ನೋಡಿದಾಗ ನೀವು ಕೈ ಕಟ್ಕೊಂಡು ಕೂತಿಲ್ಲ, ಬದಲಿಗೆ ನಿಮ್ಮ ಕಾಲಿಗೆ ಚಕ್ರಗಳು ಕಟ್ಕೊಂಡು ಇಡೀ ರಾಜ್ಯದಲ್ಲಿ ಸುತ್ತಾಡ್ತಾ ಇದ್ದೀರಿ. ಇದಕ್ಕೆ ಸ್ಪಂದನೆ ಹೇಗಿದೆ? ನಮ್ಮ ಸಮುದಾಯ ಹೇಗೆ ಅದಕ್ಕೆ ಸ್ಪಂದಿಸುತ್ತಿದೆ? ಬೆಂಗಳೂರು ನಗರ ಒಟ್ಟು 3 ಜಿಲ್ಲೆ ಅಂತ ಮಾಡಿದ್ದಾರೆ. ಎಲೆಕ್ಷನ್ ಸಂದರ್ಭದಲ್ಲೇ ಬೆಂಗಳೂರು ನಗರ 3 ಜಿಲ್ಲೆ ಅಂತ. ಈ ಬೆಂಗಳೂರಿನಲ್ಲಿ ಇರ್ತಕ್ಕಂಥ 3 ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಎಲ್ಲವನ್ನೂ ಸೇರಿದಂತೆ ಈ ಕಳೆದ 10-11 ತಿಂಗಳಲ್ಲಿ ಸುಮಾರು 20 ಜಿಲ್ಲೆಗಳ ಪ್ರವಾಸ ಮಾಡಿದ್ದೀನಿ. ಹಾಗಾಗಿ ಅದು ಸಣ್ಣ ಸಣ್ಣ ತಾಲೂಕುಗಳಿರ್ಬೋದು, ಸಣ್ಣ ಸಣ್ಣ ಗ್ರಾಮಗಳಿರ್ಬೋದು. ಈ ರೀತಿಯಲ್ಲಿ ಒಂದು ಶಿವಮೊಗ್ಗ ತೀರ್ಥಹಳ್ಳಿ ಹತ್ತಿರ ಇರತಕ್ಕಂಥ ದ್ಯಾಮಲಾಪುರ ಅಂಥೇಳಿ ಒಂದು ಗ್ರಾಮದಲ್ಲಿ ಒಂದು ಬ್ರಾಹ್ಮಣ ಸಂಘ ಇದೆ, ಅದು ಕಾಡಿನ ಮಧ್ಯದಲ್ಲಿದೆ. ಅಂಥ ಒಂದು ದೂರದ ನಿರ್ಜನ ಪ್ರದೇಶದಲ್ಲಿ ಅಥವಾ ಇಲ್ಲಿ ಪಾವಗಡದ ಹತ್ತಿರ ಬಾರ್ಡ್ರ್ನಲ್ಲಿ ಆಂಧ್ರ ಬಾರ್ಡ್ರಿಗೆ ಇರ್ತಕ್ಕಂಥ ಒಂದು ಸಣ್ಣ ಗ್ರಾಮದಲ್ಲಿ ಇರ್ತಕ್ಕಂಥ ಬ್ರಾಹ್ಮಣ ಸಂಘದ ಕಾರ್ಯಕ್ರಮ ಇರ್ಬೋದು. ಹೀಗೆ ದೂರದಲ್ಲಿ ನಿರ್ಜನ ಪ್ರದೇಶಗಳಲ್ಲಿರ್ತಕ್ಕಂಥ ಬ್ರಾಹ್ಮಣ ಸಂಘಕ್ಕೂ ನಾನು ಭೇಟಿ ಕೊಡುವಂಥ ಕೆಲಸ ಶುರು ಮಾಡಿದ್ದೀನಿ. ಒಂದು 20 ಜಿಲ್ಲೆ ಕವರ್ ಮಾಡಿದ್ದೀನಿ ಇಲ್ಲಿವರೆಗೆ ಈ 10 ತಿಂಗಳಲ್ಲಿ. ಈಗ ಕಳೆದ 1 ತಿಂಗಳಲ್ಲಿ ಹೆಚ್ಚು ಹೊರಗಡೆ ಪ್ರವಾಸ ಹಾಕ್ಕೊಂಡಿಲ್ಲ. ಇಲ್ಲೇ ಕೆಲಸ, ಮತ್ತು 15ನೇ ತಾರೀಕು ಜನರಲ್ ಬಾಡಿ ಇರೋದ್ರಿಂದಾಗಿ ಈ ತಿಂಗಳು ಇಲ್ಲೇ ಇದ್ದು ಕೆಲಸ ಮಾಡಬೇಕು ಅಂಥೇಳಿ ಅದಕ್ಕೋಸ್ಕರ ಹೊರಗಡೆ ಹೋಗಿಲ್ಲ. ಈ ಜಿಲ್ಲಾ ಪ್ರವಾಸಗಳು ಮಾಡ್ತಾ ಇರೋದ್ರಿಂದಾಗಿ ಅವರೇ ಕಾರ್ಯಕ್ರಮ ಹಾಕ್ತಾರೆ, ಇಂಥ ಕಾರ್ಯಕ್ರಮ ಇದೆ ನೀವು ಬರಲೇಬೇಕು ಮುಖ್ಯ ಅತಿಥಿಗಳು ಅಂಥೇಳಿ ಆಹ್ವಾನ ಕೊಟ್ಟಾಗ ಅಲ್ಲಿಗೆ ಹೋಗಲೇಬೇಕಾಗುತ್ತೆ. ಹೋದಂಥ ಸಂದರ್ಭದಲ್ಲಿ ಎಲ್ಲ ಕಡೆ ಕೂಡ ಅವರೆಲ್ಲ ತುಂಬ ಖುಷಿಯಿಂದ ಮತ್ತು ತುಂಬ ಉತ್ಸಾಹದಿಂದ ಕೆಲಸ ಮಾಡ್ತಿದ್ದಾರೆ, ಸದಸ್ಯತ್ವವನ್ನು ಹೆಚ್ಚಿಸ್ತಾ ಇದ್ದಾರೆ. ಹೇಳಬೇಕು ಅಂದರೆ ಬೀದರ್ ಜಿಲ್ಲೆಯಲ್ಲಿ 11 ತಿಂಗಳಿಂದ ಚುನಾವಣೆ ನಡೆದಾಗ ಕೇವಲ 117 ಜನ ಮಾತ್ರ ಮತದಾರರಿದ್ದರು. ಈಗ ಒಬ್ಬರು ಅಲ್ಲಿ ವೆಂಕಟೇಶ್ ಕುಲಕರ್ಣಿ ಅಂಥೇಳಿ ಏನು ಜಿಲ್ಲಾ ಪ್ರತಿನಿಧಿ ಇದ್ದಾರೆ, ಅವರು ಒಬ್ಬರೇ 700 ಸದಸ್ಯತ್ವನ ಹೆಚ್ಚು ಮಾಡಿದ್ದಾರೆ. ಹಾಗಾಗಿ ಒಟ್ಟು ಈ ನಮ್ಮ ಇದರಲ್ಲಿ ಜಿಲ್ಲೆಗಳಲ್ಲಿ ನಾವು ನಮ್ಮ ಪ್ರವಾಸದಿಂದ ಅಂತ ಹೇಳಲ್ಲ, ಜಿಲ್ಲೆಗಳಲ್ಲೇ ಉತ್ಸಾಹ ಮೂಡಿದೆ. ಅವರೆಲ್ಲರೂ ಕೂಡ ತುಂಬ ಮೋಟಿವೇಟೆಡ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಬ್ರಾಹ್ಮಣ ಸಭಾನ ಇನ್ನೂ ಹೆಚ್ಚು ಶಕ್ತಿಶಾಲಿಯಾಗಿ ಮಾಡಬೇಕು ಅಂಥೇಳಿ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಅವ್ರಿಗೆಲ್ರಿಗೂ ಕೂಡ ನಾವು ತುಂಬ ನಾವು ಧನ್ಯವಾದಗಳು, ಅಭಿನಂದನೆಗಳು ತಿಳಿಸ್ಬೇಕು.
ತಿಂಗಳ ಏನೇನು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀರಿ ಸರ್ ನೀವು? ಮುಖ್ಯವಾಗಿ ನೀವು ತಿಂಗಳ ಕೊನೆಯ ಶುಕ್ರವಾರ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀರಿ, ಅದೇನು ಸರ್ ಅದು? ಈಗ ನಾವು ಯೋಚನೆ ಮಾಡಿದ್ದೇನು ಅಂದರೆ, ಯಾವುದಾನ ಒಂದು ಸಂದರ್ಭದಲ್ಲಿ ಸಾಧಕರಿಗೆ ನಾವು ಗೌರವ ಸನ್ಮಾನ ಮಾಡಬೇಕು. ಅದನ್ನು ನಾವು ಯಾಂತ್ರಿಕವಾಗಿ ಯಾವುದಾನ ಒಂದು ಕಾರ್ಯಕ್ರಮದಲ್ಲಿ ಮಾಡಿಬಿಟ್ರೆ ಅಷ್ಟು ಸರಿ ಕಾಣೋದಿಲ್ಲ ಅಂತ ಆಲೋಚಿಸಿ ನಾವು ಒಂದು ಯೋಚನೆ ಮಾಡಿದ್ವಿ. ನಾವು ನಮ್ಮ ಟೀಮ್ ಪೂರ್ತಿ ಕೂತ್ಕೊಂಡು ಯೋಚನೆ ಮಾಡಿ ಒಂದು ಹೀಗೆ ಮಾಡೋಣವ ಅಂತ ಆಲೋಚಿಸಿ ತಿಂಗಳ ಪ್ರತಿ ಶುಕ್ರವಾರ, ತಿಂಗಳ ಕೊನೆಯ ಶುಕ್ರವಾರದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡುವಂಥದ್ದು. ಈ ಕಾರ್ಯಕ್ರಮ 1 hour ಪ್ರೋಗ್ರಾಮ್. ಯಾರಿಗಾದರೂ ಒಬ್ಬರಿಗೆ ಒಂದು ಸಂಗೀತ ಮತ್ತು ನೃತ್ಯ ಈ ಥರ ಯಾರ್ಯಾರಿದ್ದಾರೆ ಅವ್ರದ್ದು ಪ್ರತಿಭೆಯನ್ನು ಕೂಡ ನಮ್ಮ ಮಹಾಸಭೆಯಲ್ಲಿ ಪ್ರದರ್ಶಿಸೋದಕ್ಕೆ ಅವಕಾಶ ಮಾಡಿಕೊಡುವಂಥದ್ದು. ಆ ಒಂದು ಕಾರ್ಯಕ್ರಮ, 1 hour ಕಾರ್ಯಕ್ರಮದ ನಂತರದಲ್ಲಿ ಸುಮಾರು 5 ಜನ ಸಾಧಕರಿಗೆ ಬೇರೆ ಬೇರೆ ಯಾವುದು ಸೆಗ್ಮೆಂಟಲ್ಲಿ ಏನು ಸಾಧನೆ ಮಾಡಿರ್ತಾರೆ ಅವ್ರುಗಳನ್ನ ಗುರುತಿಸಿ ಅವ್ರನ್ನ ಕರ್ಕೊಂಡು ಬಂದು ಅವ್ರಿಗೆ ಒಂದು ಸನ್ಮಾನ ಗೌರವ ಮಾಡಬೇಕು ಅಂತ ಒಂದು ಆಲೋಚನೆ ಮಾಡಿದ್ವಿ. ಈಗ 4 ಕಾರ್ಯಕ್ರಮ ಮಾಡಿದ್ದೀವಿ. ಈ 4 ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ. ಸೊ ಸಂಗೀತಗಾರರಿಗಿರ್ಬೋದು, ಅಥವಾ ಗಮಕ ಹೇಳೋದಿರ್ಬೋದು, ಅಥವಾ ಸಾಹಿತ್ಯ ಪ್ರಪಂಚದಲ್ಲಿರ್ಬೋದು, ಅಥವಾ ಸಾಮಾಜಿಕ ಸೇವೆಯಲ್ಲಿರ್ಬೋದು, ಈ ಥರದವ್ರನ್ನೆಲ್ಲರನ್ನು ಗುರುತಿಸಿ, ಅಂದರೆ ಎಲೆಮರೆಕಾಯಿಯಾಗಿ ಕೆಲಸ ಮಾಡ್ತಿರ್ತಾರೆ. ತುಂಬ ದೊಡ್ಡದಾಗಿ ಅವ್ರಿಗೆ ಗೊತ್ತೇ ಇರಲ್ಲ, ಆದರೆ ಅವ್ರ ಸಾಧನೆ ಮಾತ್ರ ಬಹಳಷ್ಟು ಇರುತ್ತೆ. ಅಂಥವ್ರನ್ನೂ ಎಲ್ಲರನ್ನೂ ಕರೆಸಿ ಹುಡುಕಿ ಜಿಲ್ಲೆಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದನೂ ಅವ್ರನ್ನೆಲ್ಲ ಕರೆಸಿ ಇವತ್ತು ಗುರುತಿಸಿ ಅವ್ರಿಗೆ ಗೌರವ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಆಗಿದೆ. ಇದು ಎಲ್ರಿಗೂ ಮೆಚ್ಚುಗೆ ಆಗ್ತಾಯಿದೆ. ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾಯಿದ್ದೀರಾ ಅನ್ನೋದು ಬಂದಿದೆ. ಅದಕ್ಕೆ ಸಲಹೆ ಕೊಟ್ಟಿರೋದು ಕೆಲವರು ಏನು ಅಂತ ಹೇಳಿದ್ರೆ, ತುಂಬ ಹಿರಿಯರು ಬ್ರಾಹ್ಮಣ ಸಮಾಜಕ್ಕೋಸ್ಕರ ಕಷ್ಟಪಟ್ಟು ದುಡಿದಿದ್ದಾರೆ. ಜಿಲ್ಲಾ ಮಟ್ಟದಲ್ಲೂ ದುಡಿದಿದ್ದಾರೆ, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾಗೂ ದುಡಿದಿದ್ದಾರೆ. ಅವರೆಲ್ಲ ಇವತ್ತು 80 ವಯಸ್ಸು 90 ವಯಸ್ಸಾಗಿದೆ. ಅವ್ರನ್ನೂ ಕೂಡ ಯಾವುದಾನ ಒಂದು ಇಂಥ ಕಾರ್ಯಕ್ರಮದಲ್ಲಿ ಕರೆಸಿ ಅವ್ರನ್ನೂ ಕೂಡ ಒಂದು ಗೌರವ ಸನ್ಮಾನ ಮಾಡಬೇಕು ಅಂತ ಕೆಲವರು ಕೇಳ್ಕೊಂಡಿದ್ದಾರೆ. ಅದನ್ನು ಈಗ ಇಷ್ಟರಲ್ಲೇ ಶೀಘ್ರದಲ್ಲೇ ತರೋಣ ಅಂತ ಇದ್ದೀವಿ. ಒಂದು ಇನ್ನು ಎರಡನೇದು ನಮ್ಮಲ್ಲೇನು ಅಂತ ಹೇಳಿದ್ರೆ, ಒಂದು ಹಾಸ್ಟೆಲ್ ಇದೆ, ಮಹಿಳಾ ಹಾಸ್ಟೆಲು, ವಿದ್ಯಾವಾಸಿನಿ ಅಂತ ಹೇಳಿ. ತುಂಬ ಚೆನ್ನಾಗಿ ನಡೀತಾ ಇದೆ. ಅದು ಹಿಂದಿನವರು ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಅದನ್ನೇ ನಾವು ಮುಂದುವರಿಸ್ತಾ ಇದ್ದೀವಿ. ಯಾವುದೇ ತೊಂದರೆ ಇಲ್ದಿರ ನಡೀತಾ ಇದೆ. ಅದರ ಪಕ್ಕಕ್ಕೆ ಹೊಂದ್ಕೊಂಡಿರೋ ಹಾಗೆ ನಮ್ಮದು ಸುಮಾರು ಒಂದು 20 ಗುಂಟೆಗೂ ಹೆಚ್ಚು ಜಾಗ ಇದೆ. ಆ ಜಾಗನ ಅಭಿವೃದ್ಧಿಪಡಿಸಬೇಕು. ಅಂದರೆ ಹಿಂದೆ ಬಂಡೆ ಇತ್ತು ಅದರ ಮಧ್ಯದಲ್ಲಿ ಅಂಥೇಳಿ ಅದು ಯಾವುದೋ ಕಾರಣಕ್ಕೆ ನಿಂತುಬಿಟ್ಟಿತ್ತು. ಈಗ ಅದನ್ನು ಕ್ಲೀನ್ ಮಾಡಿಸಿದ್ದೀವಿ ನಾವು. ಕಳೆದ 2 ತಿಂಗಳಲ್ಲಿ ಕ್ಲೀನ್ ಮಾಡಿಸಿದ್ವಿ. ಅಲ್ಲಿ ಏನಿದೆ ಅನ್ನೋದು ಒಂದು ತಿಳ್ಕೊಳ್ಬೇಕು ಅಂತ ಕೆಲಸಕ್ಕೆ ಕೈ ಹಾಕಿದ್ದೀವಿ. ಈಗ ಅದಕ್ಕೆ ಸರ್ವೆ ಮಾಡಿಸ್ತಾ ಇದ್ದೀವಿ. ಸರ್ವೆ ಮಾಡಿಸಿದ ನಂತರ ನಮ್ಮ ಬಿಲ್ಡಿಂಗ್ ಕಮಿಟಿ ರಚನೆ ಆಗ್ತಾಯಿದೆ. ಬಿಲ್ಡಿಂಗ್ ಕಮಿಟಿ ಅವರು ಅದನ್ನು ಏನು ಮಾಡಬೇಕು ಅಂತ ಹೇಳಿದರೆ, ನಮ್ಮ ಒಂದು ಕಮ್ಯುನಿಟಿ ಹಾಲ್ ಕಟ್ಟಬೇಕು ಅಂತೇನಿದೆ ಅದನ್ನು ಈ ನಮ್ಮ ಅವಧಿಯಲ್ಲಿ ಅದನ್ನು ಕಟ್ಟಿ ಪೂರೈಸಬೇಕು ಅಂಥೇಳಿ ಅದಕ್ಕೆ ಬಿಲ್ಡಿಂಗ್ ಕಮಿಟಿಗೆ ಅದರದ್ದೆಲ್ಲ ಸಂಪೂರ್ಣ ಜವಾಬ್ದಾರಿ ಕೊಡಬೇಕು ಅಂತಿದ್ದೀವಿ. ಅದಕ್ಕೇನು ಬೇಕೋ ಅದಕ್ಕೆ ಟೆಂಡರು ಇನ್ನೊಂದು ಮತ್ತೊಂದೆಲ್ಲ ಕರೆದು ಸಿಸ್ಟಮ್ಯಾಟಿಕ್ಕಾಗಿ ಮಾಡಬೇಕು ಅಂತ ಒಂದು ಆಲೋಚನೆ ಇದೆ. ಇದು ಒಂದು ಕಾರ್ಯಕ್ರಮ. ಆದರೆ ಹಾವೇರಿ ಜಿಲ್ಲೆಯಲ್ಲಿ ಹಿಂದಿನ ಅಧ್ಯಕ್ಷರಾದಂಥ ಅಶೋಕ್ ಹಾರ್ನಳ್ಳಿ ಅವರು ಸುಮಾರು 11 ಗುಂಟೆ ಅಷ್ಟು ಜಾಗನ ತೊಗೊಂಡಿದ್ದಾರೆ. ಅದು 99 ವರ್ಷದ ಲೀಸಿಗೆ ತೊಗೊಂಡಿದ್ದಾರೆ. ಅಲ್ಲಿ ಕೂಡ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂಥೇಳಿ ಒಂದು ಪ್ರಸ್ತಾವನೆ ಇದೆ. ಅಲ್ಲಿ ನಾನು ಆಗಲೇ 2 ಬಾರಿ ಆ ಜಾಗಕ್ಕೆ ಭೇಟಿ ಕೊಟ್ಟು ಬಂದಿದ್ದೀನಿ ಆಗಲೇ ಈ 11 ತಿಂಗಳಲ್ಲಿ. ಅಲ್ಲಿ ಕೂಡ ತುಂಬ ಉತ್ಸಾಹವಾಗಿ ಅದಕ್ಕೆ ನಾವೇ ಕೆಲಸ ಪ್ರಾರಂಭ ಮಾಡ್ತೀವಿ. ಸದ್ಯಕ್ಕೆ ನೀವೇನು ಸಹಾಯ ಮಾಡೋದು ಬೇಡ, ನಾವು ಶುರು ಮಾಡ್ತೀವಿ, ಆಮೇಲಿಂದ ನೀವೇನಾದರೂ ಅದಕ್ಕೆ AKBMSಯಿಂದ ಹಣ ಕೊಡ್ಬೋದು ಅಂಥೇಳಿ ಅಲ್ಲಿ ಅವರು ಕೂಡ ಕೆಲಸಕ್ಕೆ ಮುಂದೆ ಬಂದಿದ್ದಾರೆ. ಅಲ್ಲೂ ಅವ್ರ ಜೊತೆನೂ ಕೂತ್ಕೊಂಡು ಚರ್ಚೆ ಮಾಡಿ ಇನ್ನು ಈ ಏಪ್ರಿಲ್ ನಂತರದಲ್ಲಿ ಅಲ್ಲಿ ಕೂಡ ಕೆಲಸ ಶುರು ಮಾಡಬೇಕು ಅಂತ ಒಂದು ಆಲೋಚನೆ ಇದೆ. ಇದು ಒಂದು. ಮತ್ತು ನಮ್ಮಲ್ಲಿ ಹೆಲ್ತ್ ಕ್ಯಾಂಪ್ ರೆಗ್ಯುಲರಾಗಿ ಸ್ಟಾರ್ಟ್ ಮಾಡಿದ್ದೀವಿ. ಅದು ಒಂದು ಐ ಕ್ಯಾಂಪ್ ಇರ್ಬೋದು, ಅಥವಾ ಬೇರೆ ಬೇರೆ ಹಾಸ್ಪಿಟಲ್ ಅವರೆಲ್ಲ ಬಂದಿದ್ದಾರೆ ನಮ್ಮ ಜೊತೆ ಟೈಅಪ್ ಮಾಡಿಕೊಂಡು, ನಿಮ್ಮ ಗಾಯತ್ರಿ ಭವನದಲ್ಲೇ ನಾವೇ ನಿಮಗೆ ರೆಗ್ಯುಲರಾಗಿ ಹೆಲ್ತ್ ಕ್ಯಾಂಪ್ ಮಾಡಿಕೊಡ್ತೀವಿ ಅಂತ. ಈ ರೀತಿಯಲ್ಲಿ ತಿಂಗಳಿಗೆ 1 ಅಥವಾ 2 ಹೆಲ್ತ್ ಕ್ಯಾಂಪ್ ಸ್ಟಾರ್ಟ್ ಆಗಿದೆ. ಸೊ ಹಾಗೆ ಸುಮಾರು ಕಾರ್ಯಕ್ರಮಗಳು ಹೆಲ್ತ್ಗೆ ಸಂಬಂಧಪಟ್ಟಂಗೆ, ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ನಮ್ಮ ಗಾಯತ್ರಿ ಭವನದಲ್ಲಿ ನಿರಂತರವಾಗಿ ನಡೆಯುವಂಥದ್ದಾಗಿದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಾರಂಭ ಆಗಿದೆ.
ಒಟ್ಟಿನಲ್ಲಿ ಚಟುವಟಿಕೆ ಭರಿತ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ನೀವು ಹೇಳಿದ್ರಿ ಕಳೆದ 11 ತಿಂಗಳಲ್ಲಿ ಸದಸ್ಯರ ಸಂಖ್ಯೆ ಹೆಚ್ಚಾಗಿದೆ ಅಂತಂದ್ಬಿಟ್ಟು, ಹೆಚ್ಚು ಸಮುದಾಯದವರು ಹೆಚ್ಚು ಸಂಖ್ಯೆಯಲ್ಲಿ ಮುಂದೆ ಬಂದು ಸದಸ್ಯತ್ವ ತಗೊತಾ ಇದ್ದಾರೆ ಅಂತಂದ್ಬಿಟ್ಟು. ಆದರೆ AKBMS ಅಂದರೆ ಒಂದು ಹಿರಿಯರ ಮೇಲ್ಮನೆ ಅಂತಾಗಿದೆ ಅನ್ನೋ ಒಂದು ಅಭಿಪ್ರಾಯ ಇದೆ. ಆದರೆ ಈಗ ಇದು ಡಿಜಿಟಲ್ ಯುಗ. ಈ ಡಿಜಿಟಲ್ ಯುಗದಲ್ಲಿ ನೀವು ಆನ್ಲೈನ್ನಲ್ಲಿ ಈ ಒಂದು ಸದಸ್ಯತ್ವಕ್ಕೆ ಅದಕ್ಕೇನಾದ್ರು ಅಭಿಯಾನ ಕೈಗೊಂಡಿದ್ದೀರಾ? ಯಾವ ಥರ ಮಾಡ್ತಾಯಿದ್ದೀರಿ? ನಾವೇನು ಮಾಡಿದ್ದೀವಿ ಅಂದರೆ ಮೆಂಬರ್ಶಿಪ್ ಮಾಡಬೇಕು ಅಂಥೇಳಿ ಅದನ್ನು ಆಗಲೇ ಚಾಲನೆ ಕೊಟ್ಬಿಟ್ಟಿದ್ದೀವಿ. ನಮಗೆ ಡಿಫರೆನ್ಸ್ ಇರೋದೇನು ಅಂದರೆ ಆನ್ಲೈನ್ ಏನೇ ಮಾಡಿದರೂ ಕೂಡ ನೀವು ಡಿಜಿಟಲೀಕರಣ ಆಗಿದೆ ಅಂದರೂ ಕೂಡ ಆನ್ಲೈನ್ನಲ್ಲಿ ಮೆಂಬರ್ಶಿಪ್ ಆಗ್ತಾ ಇರೋದು ಕಡಿಮೆ ಇದೆ. ರೆಗ್ಯುಲರ್ ಪ್ರೋಸೆಸ್ನಲ್ಲಿ ಏನಿದೆ ಅದೇ ಹೆಚ್ಚಾಗ್ತಾ ಇದೆ. ಆದರೆ ಆನ್ಲೈನ್ ರೆಡಿ ಮಾಡಿಟ್ಟಿದ್ದೀವಿ, ಅದ್ರ ಮುಖಾಂತರವೂ ಮೆಂಬರ್ಶಿಪ್ ನಡೀತಾ ಇದೆ. ಆ ಯುವ ಸಮೂಹನ ತಲುಪಕ್ಕೆ ಏನು ಮಾಡ್ತಾ ಇದ್ದೀರಿ ಸರ್? ಈಗ ನಮ್ಮ ಕಡೆಯಿಂದ ಯುವ ತಂಡ ಇದೆ, ಮಹಿಳಾ ಸಮಿತಿ ಇದೆ, ಯುವ ಸಮಿತಿ ಇದೆ. ಮಹಿಳಾ ಸಮಿತಿಯವರು ಕೂಡ ಅನೇಕ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಅವರು ಮೊನ್ನೆ ಮಹಿಳಾ ದಿನಾಚರಣೆ ಮಾಡಿದ್ದಾರೆ. ಮತ್ತು ಅದಕ್ಕೆ ಮೊದಲು ಅವರು ಸಂಕ್ರಾಂತಿ ಸಂಭ್ರಮ ಅಂತೇಳಿ ಅತ್ಯುತ್ತಮವಾದ ಒಂದು ಕಾರ್ಯಕ್ರಮ ನಡೆಸಿದ್ದಾರೆ. ಅವರು ತಾವು ಸಂಪೂರ್ಣವಾಗಿ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಯುವ ಸಮಿತಿ ಕೂಡ ರಚನೆ ಆಗಿದೆ. ಯುವ ಸಮಿತಿಯವರೆಲ್ಲ ಸೇರಿ ಈಗ ಒಂದು ಬಾಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಹಮ್ಮಿಕೊಂಡಿದ್ದಾರೆ. ಅವರು ಕೂಡ ಯುವಕರನ್ನೆಲ್ಲ ಸೆಳಿಬೇಕು, ಹೆಚ್ಚು ಕರ್ಕೊಂಬರಬೇಕು ಅಂಥೇಳಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಒಂದೇನಂದರೆ ಯುವಕರು ಹೆಚ್ಚಾಗಿ ಯಾಕೆ ಬರೋಲ್ಲ ಅಂತ ಹೇಳಿದ್ರೆ, ಬರಲಿ ಅನ್ನೋದು ನಮ್ಮ ಅಪೇಕ್ಷೆ. ಯಾಕೆ ಬರೋಲ್ಲ ಅಂದರೆ ಅವರ ಅಕಾಡೆಮಿಕ್ಸ್ನಲ್ಲಿ ತೊಡಗಿಸ್ಕೊಂಡಿರ್ತಾರೆ, ಮತ್ತು ಇನ್ನೊಂದು ಅವರು ಸಂಪೂರ್ಣವಾಗಿ ಅವರ ಕೆಲಸಗಳಲ್ಲಿ ಅಂದರೆ ಅವ್ರ ಜೀವನೋಪಾಯ. ಹಾಗಾಗಿ ಅವರು ಅದರಲ್ಲಿ ಇರೋದರಿಂದ ಇದಕ್ಕೆ ಟೈಮ್ ಕೊಡೋದು ಸ್ವಲ್ಪ ಕಡಿಮೆ ಆಗ್ತಾಯಿದೆ. ಆದರೂ ಅವ್ರಿಗೆ ಕೂಡ ಮೋಟಿವೇಶನ್ ಕೊಡಲಿಕ್ಕೋಸ್ಕರ ನಮ್ಮ ಯುವ ಸಮಿತಿ ತುಂಬ ಕೆಲಸ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಅವರು ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಅಂತ ನಮ್ಮ ಅಪೇಕ್ಷೆ ಇದೆ. ಸೊ ಮಹಿಳೆಯರದು ಇದೆ, ಯುವಕರದು ಇದೆ, ಸಾಂಸ್ಕೃತಿಕ ವಿಭಾಗಗಳು ಕೆಲಸ ಮಾಡ್ತಾ ಇದೆ, ಎಲ್ಲವೂ ವರ್ಕ್ ಆಗ್ತಾ ಇದೆ. ಒಟ್ಟಿನಲ್ಲಿ ಕೆಲಸ ನಡೀತಾ ಇದೆ. ಕಳೆದ 11 ತಿಂಗಳಲ್ಲಿ ನಿಮ್ಮ ಒಂದು ಅಧ್ಯಕ್ಷ ಸ್ಥಾನ ಏನಿದೆ ಅದು ಅಷ್ಟು ಸುಲಭವಾದದ್ದಲ್ಲ, ಒಂದಷ್ಟು ತೊಡಕುಗಳು ಇದ್ವು. ಈಗ ಇನ್ನೊಂದು ಹೇಳೋದು ಮರೆತೆ, ಒಂದು ನಮ್ಮ ಕಚೇರಿಯಲ್ಲಿ ಒಂದು ಸ್ಟ್ಯಾಂಡಿ ಡಿಜಿಟೈಸ್ TV ಹಾಕಿದ್ದೀವಿ. ಇದರಲ್ಲಿ ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಹಿಂದಿನ 50 ವರ್ಷದ ಒಂದು ಚಿಕ್ಕ ಇತಿಹಾಸ ಅಲ್ಲಿ ತರುವಂಥದ್ದು ಕೆಲಸ ಮಾಡಿದ್ದೀವಿ. ಅಂದರೆ 74ನೇ ಇಸ್ವಿನಲ್ಲಿ ರಿಜಿಸ್ಟ್ರೇಷನ್ ಆಗಿರೋದು ಸರ್ಟಿಫಿಕೇಟಿಂದ ತೋರಿಸೋದ್ರಿಂದ ಹಿಡಿದು ಇಲ್ಲಿವರೆಗೆ ಇವತ್ತಿಗೆ ನಾನು 13ನೇ ಅಧ್ಯಕ್ಷ. ನನ್ನ ಹಿಂದೆ ಇರತಕ್ಕಂಥ 12 ಅಧ್ಯಕ್ಷರ ಯಾವ್ಯಾವ ಅವಧಿ ಮತ್ತು ಅವರ ಪಿಕ್ಚರು, ಯಾರೆಲ್ಲ ಜನರಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿದ್ದಾರೆ, ಯಾರು ಖಜಾಂಚಿಗಳಾಗಿ ಕೆಲಸ ಮಾಡಿದ್ದಾರೆ, ಯಾರು ಹಿರಿಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ, ಇವ್ರದ್ದೆಲ್ಲ ಭಾವಚಿತ್ರಗಳನ್ನ ಅದರಲ್ಲಿ ತೋರಿಸುವಂಥದ್ದು, ಅವರ ಅವಧಿಗಳನ್ನ ತೋರಿಸುವಂಥದ್ದು. ಇದರ ಜೊತೆಯಲ್ಲಿ ಸಮ್ಮೇಳನಗಳು ಯಾವ್ಯಾವ ಆಗಿದೆ, ಎಲ್ಲೆಲ್ಲಾಗಿದೆ, ಇಂಪಾರ್ಟೆಂಟ್ ಕಾರ್ಯಕ್ರಮಗಳು ಯಾವುದಾಗಿದೆ, ಇದನ್ನೆಲ್ಲ ಅದರಲ್ಲಿ ತೋರಿಸುವಂಥದ್ದು. ಮತ್ತು ಇವತ್ತು ಏನು ನಡೀತಾ ಇದೆ, ಸದಸ್ಯತ್ವ ಸಂಖ್ಯೆ ಎಷ್ಟಾಗಿದೆ, ಇವತ್ತಿಗೆ ಕಾರ್ಪಸ್ ಫಂಡ್ ಎಷ್ಟಾಗಿದೆ, ಮುಂದಿನ ವಾರದಲ್ಲಿ ಏನು ಕಾರ್ಯಕ್ರಮ ಇದೆ, ಇದೆಲ್ಲವನ್ನು ಆ ಡಿಜಿಟೈಸ್ಡ್ ಸ್ಟ್ಯಾಂಡಿ TVನಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಪ್ರತಿದಿನ ಈ ಏರ್ಪೋರ್ಟಲ್ಲಿ ಅಲ್ಲಿ ಇಲ್ಲಿ ಏನು TVಯಲ್ಲಿ ತೋರಿಸ್ತಾ ಇರ್ತಾರಲ್ಲ, ಅದೇ ರೀತಿಯಲ್ಲಿ ನಮ್ಮಲ್ಲಿ ಕೂಡ ಮಾಡಿಟ್ಟಿದ್ದೀವಿ. ಯಾರು ನಮ್ಮ ಕಚೇರಿಗೆ ಹೊಸದಾಗಿ ಬರ್ತಾರೆ, ಸದಸ್ಯತ್ವ ಆಗಬೇಕು ಅಂತ ಬರ್ಬೋದು, ಅಥವಾ ಬೇರೆ ಯಾವುದೋ ಕಾರ್ಯಕ್ರಮಕ್ಕೆ ನಮ್ಮ ಬ್ರಾಹ್ಮಣ ಸಭೆಗೆ ಮೊದಲನೇ ದಿನ ಯಾರು ಬರ್ತಾರೆ, ಅವ್ರು ಏನಾದರೂ ಒಂದು 10-15 ನಿಮಿಷ ಕಳಿಬೇಕು ಅಂದಲ್ಲಿ ಆ ವಿಸ್ಟರ್ಸ್ ಲಾಬಿಯಲ್ಲಿ ಕೂತ್ಕೊಂಡ್ರೆ ಎದುರುಗಡೆ ಅದು ಕಾಣಿಸ್ತದೆ. ಮತ್ತು ಒಂದಷ್ಟು ಸಣ್ಣ ಪುಟ್ಟ ಒಂದು ಏನೇನೋ ಇರುತ್ತೆ, ಅಡಚಣೆಗಳಿರುತ್ತೆ. ಆ ಅಡಚಣೆಗಳೆಲ್ಲ ನಾವು ಸಮಾಧಾನವಾಗಿ ದಾಟ್ಕೊಂಡು ಹೋಗಬೇಕು. ಸೊ ಹಾಗಾಗಿ ಅಂಥ ಅಡಚಣೆಗಳನ್ನೆಲ್ಲ ನಿಭಾಯಿಸುವಂಥ ಶಕ್ತಿ ಭಗವಂತ ಕೊಡ್ತಾನೆ ಅಂತ ನಂಬಿಕೆ, ಅದೆಲ್ಲವನ್ನು ದಾಟ್ಕೊಂಡು ನಿಧಾನವಾಗಿ ನಡೆಸ್ತಾ ಇದ್ದೀವಿ ಅಂತ ತೊಂದರೆ ಇಲ್ಲ. ಕಳೆದ 11 ತಿಂಗಳಲ್ಲಿ ನೀವು ಹೆಚ್ಚು ಪ್ರವಾಸ ಮಾಡಿದಿರಿ. ನೀವೇ ಹೇಳಿದ್ರಿ 20 ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದ್ದೀರಿ ಅಂತಂದ್ಬಿಟ್ಟು. ಅದು ಬೆಂಗಳೂರಿನ ಹೊರಗಡೆ ಇದ್ದರೆ, ಅದೇ ಇಲ್ಲಿ ನೀವು ಗಾಯತ್ರಿ ಭವನದಲ್ಲಿ ಕೂತಿದ್ರೆ ಹೆಚ್ಚು ಕಡತ ಯಜ್ಞದಲ್ಲಿ ತೊಡಗಿದ್ದೀರಿ ಅಂತ ನೀವು ಒಂದು ಮಾತಿದೆ. ಸೊ ಅದರಲ್ಲಿ ನಿಮ್ಗೆ ಏನು ನ್ಯೂನತೆಗಳು ಕಂಡುವು? ಏನಾದರೂ ನಿಮಗೆ ಮುಂದೆ ಏನಾದರೂ ಕ್ರಮ ಕೈಗೊಳ್ಳೋಕ್ಕೆ ಅಲ್ಲಿಂದ ಏನಾದರೂ ಪ್ರೇರಣೆ ಸಿಕ್ಕಿದೆಯಾ? ಏನದು? ಈಗ ಒಂದೇನಂತ ಹೇಳಿದ್ರೆ, ಒಂದು ಆಫೀಸ್ ತುಂಬ ಸಿಸ್ಟಮೆಟಿಕ್ ಆಗಿರಬೇಕು ಅಂತ ನನ್ನ ಅಪೇಕ್ಷೆ. ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಹಿಂದೆ ಯಾರೆಲ್ಲ ಏನೆಲ್ಲ ರೆಕಾರ್ಡ್ಸನ್ನು ಮೇಂಟೈನ್ ಮಾಡಿಟ್ಟಿದ್ದಾರೆ, ಅದು ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ ಏನು ಅನ್ನೋದನ್ನು ನೋಡಬೇಕು ಅಂಥೇಳಿ ಅಲ್ಲಿಂದ ಶುರು ಮಾಡಿದ್ವಿ. ಹಾಗಾಗಿ
ಒಂದು ಸಿಸ್ಟಮ್ಯಾಟಿಕ್ಕಾಗಿ ಆಫೀಸ್ ನಡಿಬೇಕು ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಆಫೀಸ್ನಲ್ಲಿ ಏನಿದೆ ಅದು ಪೂರ್ತಿ ನನಗೂ ಗೊತ್ತಿರಬೇಕು, ನಮ್ಮ ಜನರಲ್ ಸೆಕ್ರೆಟರಿಗಳು ಗೊತ್ತಿರಬೇಕು, ನಮ್ಮ ಪದಾಧಿಕಾರಿಗಳು ಗೊತ್ತಿರಬೇಕು, ನಮ್ಮ ಮ್ಯಾನೇಜರ್ ಗೊತ್ತಿರಬೇಕು, ನಮ್ಮ ಕಚೇರಿಯಲ್ಲಿ ಏನಿದೆ ಅನ್ನೋದು. ನನಗೊಬ್ಬನಿಗೆ ಗೊತ್ತಿದ್ರೂ ಉಪಯೋಗ ಇಲ್ಲ, ಅಥವಾ ಬರೀ ಮ್ಯಾನೇಜರ್ ಒಬ್ಬರಿಗೆ ಗೊತ್ತಿದ್ರೂ ಏನೂ ಉಪಯೋಗ ಇಲ್ಲ. ಸೊ ಹಾಗಾಗಿ ಎವ್ರಿಥಿಂಗ್ ಶುಡ್ ಬಿ ಟ್ರಾನ್ಸ್ಪರೆಂಟ್ ಅನ್ನೋ ದೃಷ್ಟಿಯಲ್ಲಿ ನಾವೇನು ಮಾಡಿದ್ದೀವಿ, ಫೈಲಿಂಗ್ ಕೆಲಸ ಚೆನ್ನಾಗಾದರೆ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಫೈಲಿಂಗ್ ಸಿಸ್ಟಮ್ ತೊಗೊಂಬಂದಿದ್ದೀವಿ. ಇಂತಿಂಥದ್ದಕ್ಕೆ ಇಂತಿಂಥ ಫೈಲ್ ನಂಬರ್ಗಳು ಹಾಕಿ, ಇಂಥ ಬೀರೂನಲ್ಲಿ ಇಂಥ ಫೈಲ್ ಇರಬೇಕು, ಈ ನಂಬರ್, ಈ ಒಂದು ಇಂಡೆಕ್ಸೈಸೇಷನ್ ಮಾಡಿ, ಈ ನಂಬರನ್ನು ತೆಗೆದರೆ ಈ ಫೈಲ್ ಸಿಗುತ್ತೆ, ಈ ನಂಬರ್ ತೆಗೆದರೆ ಇದು ಅಂಥೇಳಿ ಎಲ್ಲದಕ್ಕೂ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಫೈಲಿಂಗ್ ಮಾಡುವಂಥದ್ದು ಕೆಲಸ. ಅದು ನಮ್ಮ ಗಾಯತ್ರಿ ಭವನದ ಆಸ್ತಿಗೆ ಸಂಬಂಧಪಟ್ಟದ್ದಿರ್ಬೋದು, ಅಥವಾ ಹಾಸ್ಟೆಲ್ ಪ್ರಾಪರ್ಟಿಗೆ ಸಂಬಂಧಪಟ್ಟದ ಆಸ್ತಿ ಇರ್ಬೋದು, ಅಥವಾ ಹಾವೇರಿಲಿರ್ತಕ್ಕಂಥ ಆಸ್ತಿ ಇರ್ಬೋದು, ನಮ್ಮ ಬ್ಯಾಂಕ್ ಅಕೌಂಟ್ಗಳಿಗೆ ಸಂಬಂಧಪಟ್ಟಿದ್ದಿರ್ಬೋದು, ಫಿಕ್ಸೆಡ್ ಡೆಪಾಸಿಟ್ಗಳಿಗೆ ಸಂಬಂಧಪಟ್ಟಿದ್ದಿರ್ಬೋದು. ಹೀಗೆ ಪ್ರತಿಯೊಂದಕ್ಕೂ ನಾವು ಸಿಸ್ಟಮ್ಯಾಟಿಕ್ಕಾಗಿ ಅಲ್ಲಿ ಫೈಲ್ಸ್ನ ಮೇಂಟೈನ್ ಮಾಡಬೇಕು ಅಂಥೇಳಿ, ನಮ್ಮ ಕರೆಸ್ಪಾಂಡೆನ್ಸ್ ಫೈಲ್ ಇರಬೇಕು. ಈ ಥರ ಎಲ್ಲ ಒಂದಷ್ಟು ಮಾಡ್ತಾಯಿದ್ದೀವಿ. ಇದೇ ಭಾನುವಾರ AGM ನಡೀತಾ ಇದೆ. ಇದು ನಿಮಗೆ ಮೊದಲ ಸಾಮಾನ್ಯ ಸಭೆ. ಇದಕ್ಕೆ ಹೇಗೆ ಸಿದ್ಧತೆ ನಡೆಸಿದ್ದೀರಿ ಸರ್? ಹಿಂದಿನಿಂದ ಎಲ್ಲರೂ ಏನು ಸರ್ವ ಸದಸ್ಯರ ಸಭೆ ನಡೆಸ್ಕೊಂಡು ಬಂದಿದ್ದಾರೆ, ಅದೇ ರೀತಿಯಲ್ಲೇ ನಾವು ಕೂಡ ಸಭೆ ನಡೆಸಬೇಕೇ ಹೊರತು ಅದು ಹೊಸದಾಗಿ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ್ಯನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ಎಲ್ಲರೂ ನಡೆಸ್ದಂಗೆ ನಾವು ನಡೆಸಬೇಕು. ಅದಕ್ಕೆ ಈ ಬಾರಿ ಒಂದು 500 ಜನ ಹೆಚ್ಚು ಬರ್ಬೋದು ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಅದಕ್ಕೇನು ಬೇಕೋ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ನಾವು ಜನರಲ್ ಬಾಡಿಗೆ ಸಂಬಂಧಪಟ್ಟಂಗೆ ನೋಟಿಸ್ನ ಸೋಷಿಯಲ್ ಮೀಡಿಯಾ ಮುಖಾಂತರ ಕಳಿಸುವಂಥದ್ದು ಮಾಡಿದ್ದೀವಿ. ಮತ್ತು ವಿಪ್ರನುಡಿನ ಕಳಿಸಿದ್ದೀವಿ. ವಿಪ್ರನುಡಿಗೆ ಸಂಬಂಧಪಟ್ಟಂಗೆ ನಾನು ಹೇಳಬೇಕಾಗುತ್ತೆ, ಈ ಬಾರಿ ವರ್ಷಕ್ಕೆ 2 ಸತಿ ವಿಪ್ರನುಡಿನ ಕಳಿಸ್ಬೇಕು ಅಂತ ಒಂದು ತೀರ್ಮಾನ ತೊಗೊಂಡಿದ್ದೀವಿ. ನಮ್ಮಲ್ಲಿ ಈಗಾಗಲೇ 85,000ಕ್ಕೂ ಹೆಚ್ಚು ಸದಸ್ಯರಿದ್ದಾರೆ. ನಾವು 85,000 ಜನಕ್ಕೂ ನಾವು ಪ್ರತಿ ತಿಂಗಳು ನಾವು ವಿಪ್ರನುಡಿ ಕಳಿಸ್ತೀವಿ. ಮತ್ತು ನಾವು ಅದಕ್ಕೆ ತಗಲುವ ಅಂಚೆ ವೆಚ್ಚ ಏನಿದೆ ಇದೆಲ್ಲ ಹಾಕಿದರೆ ನಮಗೆ ವರ್ಷಕ್ಕೆ ಆಲ್ಮೋಸ್ಟ್ 1 ಕೋಟಿ ರೂಪಾಯಿ ಬರುತ್ತೆ ಬರೀ ವಿಪ್ರನುಡಿಗೆ. ನಮ್ಮ ಹತ್ರ ಅಷ್ಟು ಇನ್ಕಮ್ ಇಲ್ಲ. ಅದಕ್ಕೋಸ್ಕರ ವರ್ಷಕ್ಕೆ 2 ಸತಿ ಮಾಡೋಣ, ವಿಪ್ರನುಡಿ ಕಳಿಸ್ಕೊಡುವಂಥದ್ದು ಅಂತ ಬಜೆಟ್ ಮಾಡಿದ್ದೀವಿ. ಇದರ ಜೊತೆಯಲ್ಲಿ ನಾವು ತಿಂಗಳಿಗೆ ಅದನ್ನು ವಿಪ್ರನುಡಿಯ ಸಾಫ್ಟ್ ಕಾಪಿ ಕಳಿಸ್ಬೇಕು ಅಂತ ಒಂದು ಯೋಚನೆ ಮಾಡಿದ್ದೀವಿ. ಮುಂದಿನ ತಿಂಗಳು ಎಲ್ರಿಗೂ ಕೂಡ ಸಾಫ್ಟ್ ಕಾಪಿ ಹೋಗುತ್ತೆ ವಿಪ್ರನುಡಿ. ಆದರೆ ವರ್ಷಕ್ಕೆ 2 ಸತಿ ಆಗುತ್ತೆ. ಈ ಜನರಲ್ ಬಾಡಿಗೆ ಸಂಬಂಧಪಟ್ಟಂಗೆ ನೋಟಿಸ್ ಕೂಡ ನಾವು ವಿಪ್ರನುಡಿಯಲ್ಲೇ ಕಳಿಸ್ಕೊಟ್ಟಿದ್ದೀವಿ. ಸೊ ಹಾಗಾಗಿ ಈ ಜನರಲ್ ಬಾಡಿ ಚಂದ್ರಶೇಖರ್ ಭಾರತಿ ಕಲ್ಯಾಣ ಮಂಟಪದಲ್ಲಿ ನಡೆಯುತ್ತೆ ಶಂಕರಪುರಂನಲ್ಲಿ. ಅಲ್ಲಿ ಊಟದ ವ್ಯವಸ್ಥೆ, ತಿಂಡಿ ವ್ಯವಸ್ಥೆ, ಇನ್ನೊಂದು ಮತ್ತೊಂದು ಎಲ್ಲ ಏನು ಬೇಕೋ ವ್ಯವಸ್ಥೆ ಹಿಂದಿನವರೆಲ್ಲ ಏನು ಸಾಂಪ್ರದಾಯಿಕವಾಗಿ ನಡೆಸ್ಕೊಂಡ್ಬಂದಿದ್ದಾರೆ ಅದೇ ರೀತಿಯಲ್ಲಿ ನಾವು ಕೂಡ ನಡೆಸ್ತೀವಿ. ಶಾಂತಿಯುತವಾಗಿ ಸಭೆ ನಡೆಸೋದಕ್ಕೆ ಎಲ್ಲ ರೀತಿಯಾದ ಒಂದು ಏರ್ಪಾಟನ್ನು ಮಾಡ್ಕೊಂಡಿದ್ದೀವಿ ನಾವು. ಮುಂದಿನ 4 ವರ್ಷಗಳು ಅಧ್ಯಕ್ಷರಾಗಿ ನಿಮ್ಮ ಒಂದು ಹಾದಿ ಹೇಗಿರುತ್ತದೆ ಸರ್? ಎಲ್ಲ ನಮ್ಮ ಪ್ರಣಾಳಿಕೆ ಪ್ರಕಾರ ನಾವು ನಡಿಬೇಕು. ಅದಕ್ಕೆ ಮೊದಲನೇದಾಗಿ ನಾವು ID ಕಾರ್ಡ್ ಕೊಡಬೇಕು ಅಂತ ಹೇಳಿದ್ವಿ. ಈಗ ಒಂದು ಮಿನಿಮಮ್ 10,000 ಜನಕ್ಕೆ ಈ 1 ವರ್ಷ ಪೂರೈಸೋದ್ರಲ್ಲಿ, ಅಂದರೆ 13th ಏಪ್ರಿಲ್ ಒಳಗಡೆ ಮೊದಲನೇದಾಗಿ ಒಂದು 10,000 ಜನಕ್ಕೆ ನಾವು ID ಕಾರ್ಡ್ ಕೊಡಬೇಕು ಅಂಥೇಳಿ ಆ ಕೆಲಸಕ್ಕೂ ಕೈ ಹಾಕಿದ್ದೀವಿ. ಅದನ್ನು ಕ್ರಮೇಣವಾಗಿ ನಾವು ಮುಂದಿನ 1 ವರ್ಷದಲ್ಲಿ ಎಲ್ರಿಗೂ ಕೂಡ ID ಕಾರ್ಡ್ ಕೊಡುವಂಥದ್ದು, ಅಂದರೆ ಇವಾಗ ಕೊಡ್ತಾ ಇರೋದು ಪೇಪರ್ ID ಕಾರ್ಡು, ಮುಂದಕ್ಕೆ ಅದು ಪ್ಲಾಸ್ಟಿಕ್ ID ಕಾರ್ಡ್ ಎಲ್ರಿಗೂ ಕೊಡುವಂಥದ್ದು ಮಾಡ್ತೀವಿ. ವಿತ್ ಫೋಟೋ ಇರುವಂಥದ್ದು ಎಲ್ಲ ಕಡೆ ಕೊಡುವಂಥದ್ದು ಇಲ್ಲೂ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಮಾಡಬೇಕು ಅಂತ ಮಾಡ್ತಾಯಿದ್ದೀವಿ. ಈ ಏಪ್ರಿಲ್ ಅಷ್ಟೊತ್ತಿಗೆ ಬಿಫೋರ್ ದಿ ಎಂಡ್ ಆಫ್ ಏಪ್ರಿಲ್ ನಾವು 10,000 ಜನಕ್ಕೆ ID ಕಾರ್ಡ್ ಕೊಡಬೇಕು ಅಂತಿದ್ದೀವಿ. ಇನ್ನು ಒಂದು ಪ್ರೈಮರಿ ಸ್ಕೂಲ್ ಸ್ಟಾರ್ಟ್ ಮಾಡುವಂಥದ್ದು ಯೋಚನೆ ಏನಿದೆ, ಅದೇ ರೀತಿಯಲ್ಲಿ ಬೇರೆ ಬೇರೆ ನಮ್ಮ ಕಲ್ಪನೆಗಳೇನಿದೆ ಅದೆಲ್ಲವನ್ನು ತೊಗೊಂಬರ್ತೀವಿ. ನಮ್ಮ ಪ್ರಣಾಳಿಕೆಯಲ್ಲಿ ಏನು ಹೇಳ್ಕೊಂಡಿದ್ದೀವಿ ಸಾಧ್ಯವಾದಷ್ಟು ಅಚೀವ್ ಮಾಡೋದಕ್ಕೆ ನಮ್ಮ ಪ್ರಯತ್ನ ಮಾಡ್ತೀವಿ ಅಂತ ಈ ಮುಖಾಂತರ ನಮ್ಮ ಸದಸ್ಯರಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ವೀಕ್ಷಕರೇ, ಇದು ನಮ್ಮ ಅಧ್ಯಕ್ಷರಾದ ಎಸ್ ರಘುನಾಥ್ ಅವರ ಸಂದರ್ಶನವಾಗಿತ್ತು. ಈ 5 ವರ್ಷಗಳ ಅವರ ಅಧಿಕಾರಾವಧಿಯಲ್ಲಿ ಏನೆಲ್ಲ ಮಾಡಬೇಕು, ಅವರ ಕಾರ್ಯಯೋಜನೆಗಳೇನು ಎಂಬುದರ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ. ಧನ್ಯವಾದಗಳು ಸರ್. ತುಂಬ ಧನ್ಯವಾದಗಳು ಶ್ರೀನಾಥ್ ಅವರೇ. ನಿಮ್ಮ ನ್ಯೂಸ್ ಚಾನೆಲ್ ಅವ್ರಿಗೆ
ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಎಲ್ಲ ಸದಸ್ಯರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಧನ್ಯವಾದ. ಧನ್ಯವಾದ.